ಹೀಗೆ ಹರಿದಾಸರು ಪರಮಾತ್ಮನನ್ನು ಕೊಂಡಾಡಿ 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 ಆ ತಿರುಪತಿಯನ್ನು ಇಷ್ಟು ಬೆಳೆಸಿದ್ರು. ಮುಂದೆ ವ್ಯಾಸರಾಜ ಮಠಾಧೀಶರಾಗಿರ್ತಕ್ಕಂಥ ವ್ಯಾಸರಾಜ ಸ್ವಾಮಿಗಳವರು 12 ವರ್ಷಗಳ ಕಾಲ ಪೂಜೆ ಮಾಡಿ ನಮ್ಮ ಕರ್ನಾಟಕದವರು ಎಷ್ಟು ಒಳ್ಳೆಯವರು ನೋಡಮ್ಮ. ಇಡೀ ತಿರುಪತಿ ವ್ಯಾಸರಾಜರ ಕೈಯಲ್ಲಿತ್ತು. ಚೋಳರಾಜ ಅಲ್ಲಿರ್ತಕ್ಕಂಥ ಎಲ್ಲಾ ಬ್ರಾಹ್ಮಣರ ಕಗ್ಗೊಲೆ ಮಾಡಿಸಿದ. ಯಾರೋ ಹೆಂಗಸರ ಮೇಲೆ ಕೈ ಹಾಕಿದ್ರು ಅಂತ ಹೇಳಿ ಕಗ್ಗೊಲೆ ಮಾಡಿಸಿದ. ಆದ್ರೆ ಕೃಷ್ಣದೇವರಾಯರು ಅವನನ್ನ ಧೀಮಂತಿಕೆಯಿಂದ ಅವನು ಎದುರಿಸಿ ಅವನನ್ನು ಸೋಲಿಸಿ ಕಡೆಗೆ ಯಾರ ಕಡೆಗೆ ಕೊಡಬೇಕು ಅಂದಾಗ ವ್ಯಾಸರಾಜರ ಕೈಲಿ ಕೊಟ್ಟರು. ಇಡೀ ತಿರುಪತಿ ಪೂರ್ತಿ ಅವ್ರ ಕೈಲೇ ಇತ್ತು. 12 ವರ್ಷಗಳ ಕಾಲ ವ್ಯಾಸರಾಜರು ಮಂಡಿಯಲ್ಲಿ ಹೋಗಿ ಮಂಡಿಯಲ್ಲಿ ಬೆಟ್ಟ ಏರಿ ಶ್ರೀನಿವಾಸನ ಪೂಜೆ ಮಾಡಿದ್ದಾರೆ. ಬೆಳ್ಳಿ ಬಂಗಾರ ಎಲ್ಲ ಚೆನ್ನಾಗಿ ಕಾಪಾಡಿದ್ದಾರೆ. ನುಂಗ್ ಹಾಕಿಲ್ಲ, ನೀರು ಕುಡಿದಿಲ್ಲ ಮಾಡಿಟ್ಟು ಮುಂದೆ ಅವರ ಮನೆಯಲ್ಲಿರ್ತಕ್ಕಂಥ ಇದು ಶ್ರೀ ವೈಷ್ಣವರ ಹುಡುಗಿಯನ್ನು ಸಂರಕ್ಷಣೆ ಮಾಡಿ ಅವಳು ಬಸರಿ ಇದ್ಲು. ಯಾರಿಗೂ ಕಾಣ್ದಂಗೆ ಗುಟ್ಟಲ್ಲಿ ಕಾಪಾಡಿ ಮಗು ಹೆತ್ತ ಮೇಲೆ ಅವ್ರಿಗೆ ಉಪನಯನ ಮಾಡಿ ಪುನಃ ತಿರುಪತಿ ಕಾಗದ ಪತ್ರಗಳನ್ನ ಅವ್ರ ಕೈಲಿ ಕೊಟ್ಟು ನೀವು ಮುಂದುವರಿಸ್ಕೊಂಡು ಹೋಗ್ರಿ. ಇವತ್ತೇನಾದ್ರೂ ಆ ತಿರುಪತಿ ಸಂಸ್ಥಾನ ವ್ಯಾಸರಾಜರ ಕೈಯಲ್ಲಿ ಇದ್ದಿದ್ರೆ ಯಾವ ಲೆವೆಲಿಗೆ ಇರಬಹುದಿತ್ತು ಅಲ್ವಾ. ನಮ್ಮ ಕರ್ನಾಟಕದವ್ರಿಗೆ ಏನ್ ಗೊತ್ತಾ, ಕೂಡಿಟ್ಕೊಂಡು ಗೊತ್ತಿಲ್ಲ, ಕಳ್ಕೊಂಡೇ ಗೊತ್ತಷ್ಟು. ಕಡೆ ಮಾನಮರ್ಯಾದೆ ಕಳ್ಕೊಂಡ್ರು. ಹೀಗಾಗಿ ತಿರುಪತಿಗೆ ಜನ ಹೋಗ್ಲಿಕ್ಕೆ ಕಾರಣ ಮೂಲ ದೇವರ ವೈಭವ ಒಂದು ಕಡೆ ಇರಲಿ, ಆದರೆ ಭಕ್ತಿಯ ಪರಾಕಾಷ್ಠೆ ಒಂದು ಜೊತೆಗೆ ಆ ಕಡೆಯಿಂದ ರಾಮಾನುಜರ ಅವರ ಶರಣಾಗತ್ಯ, ಮತ್ತೊಂದು ಈ ಕಡೆಯಿಂದ ಅಣ್ಣಮಾಚಾರ್ಯರ ಇದನ್ನು ತಿರುಪತಿನ ಬೆಳೆಸಿದ್ದೇ ಭಕ್ತರು ಕಡೆ. ಅಷ್ಟು ಬಿಟ್ಟರೆ ಬೇರೆ ಯಾರು. ಅಮ್ಮ, ಈಗ ತಿರುಪತಿ ಹಾಗೆ ಮುಂಚೆ ಧರ್ಮಸ್ಥಳ ಇತ್ತು ನಮ್ಮ ಕರ್ನಾಟಕದಲ್ಲಿ. ಆದರೆ ಈಗ ಧರ್ಮಸ್ಥಳದ ಒಂದೆಲ್ಲ ಕಾಂಟ್ರವರ್ಸಿಗಳು ಅಥವಾ ವಿಚಾರಗಳು ನೀವು ಕೇಳ್ಪಟ್ಟಿರಬಹುದು. ಈ ಧರ್ಮಸ್ಥಳ ಇದ್ದಂಥ ಒಂದು ಪರಂಪರೆಗೂ ಈಗಿರುವಂಥ ಒಂದು ಸ್ಥಿತಿಗೂ ಏನು ಕಾರಣ? ನಂಗೆ ನೇರವಾಗಿ ಮಾತಾಡು ಅಂತೀಯ, ಸುಳ್ಳು ಮಾತಾಡು ಅಂತ? ನೇರವಾಗಿ ಮಾತಾಡಿ. ಯಾಕಂದ್ರೆ ನಂಗೆ ನೇರ ದಿಟ್ಟ ನೋಡಮ್ಮ, ಅಗ್ನಿಯನ್ನ ನಾವು ಹೊತ್ತಿರುವ ಅಗ್ನಿಯನ್ನ ಹೇಗೆ ನಾವು ಅದನ್ನ ಆರಿಸ್ಬೋದು? ಹೊತ್ತುತ್ತಿರೋ ಅಗ್ನಿಯನ್ನ ಉಫ್ ಅಂದ್ರೆ ಆರೋಗುತ್ತೆ. ಹೊತ್ತಿರೋ ಅಗ್ನಿಯನ್ನ ತುಂಬಾ ಕಷ್ಟಪಟ್ಟು ಆರಿಸ್ಬೇಕಾಗತ್ತೆ. ಯಾಕೆ ಅಂದ್ರೆ ಆ ಅಗ್ನಿಶಾಮಕ ದಳನ ಕರೆಸಿ ಅವ್ರು ಎಷ್ಟೊತ್ತು ಅದು ಆರಿಸೋ ಹೊತ್ತಿಗೆ ಅಲ್ಲಿರೋ ಜನ ಜೀವನ ದೇಹ ಎಲ್ಲ ಆರೋಗಿರುತ್ತೆ. ಅಷ್ಟು ಕಷ್ಟ. ಯಾವುದೇ ಕ್ಷೇತ್ರ ತಪೋನಿಷ್ಠೆಯಿಂದ ಕೂಡಿದ್ದು, ತಪಸ್ಸಾಮ್ರಾಜ್ಯವೇ ಅದಕ್ಕೆ ಮುಖ್ಯವಾಗಿದ್ದು, ಅಲ್ಲಿ ನಿಜವಾದ ಶಕ್ತಿ ಇರುವುದಾದರೆ ಇಂತಹ ಯಾವುದೇ ಕೃತ್ಯಗಳನ್ನ ಯಾವ ಬೋಳಿ ಮಕ್ಕಳಾದ್ರೂ ಮಾಡ್ಕೊಳ್ಳಿ, ಅಲಗಾಡ್ಸಕ್ಕಾಗಲ್ಲ. ಈಗ ನೀನು ನೋಡಿದ ಹಾಗೆ ಬ್ರಿಟಿಷ್ನವರ ದಾಳಿ ಎಷ್ಟಾಯ್ತು ದೇಶಕ್ಕೆ. ಈ ಕ್ರಿಶ್ಚಿಯನ್ರದ್ದು ಎಷ್ಟು ದಾಳಿ ಆಯ್ತು, ಮುಸ್ಲಿಮ್ರದ್ದು ಎಷ್ಟಾಯ್ತು. ಇಷ್ಟಾದ್ರೂ ಇವತ್ತಿಗೂ ಇನ್ನು ತಿರುಪತಿ ಬಚಾವಾಗಿದೆ ಅಂದ್ರೆ. ಆಂಧ್ರದಲ್ಲಿ ನಾನು ಹೆಚ್ಚು ಕಮ್ಮಿ 3 ವರ್ಷ ಚಾತುರ್ಮಾಸ ಕೂತಿದ್ದೀನಿ, ಎಲ್ಲ ಗೊತ್ತು ನನಗೆ. ಅದು ಮೇಲ್ಗಣ್ಣಿಗಿಂತ ಒಳಗಣ್ಣ ತುಂಬಾ ಚೆನ್ನಾಗಿದೆ. ಮೇಲ್ಕಣ್ಣು ಉಪಯೋಗ ಇಲ್ಲ, ಕನ್ನಡಕ ಹಾಕೋತೀನಿ. ಅಲ್ಲಿ ಚೀಟಿ ಹರಿಬೇಕಾದ್ರೆ ಯೇಸು ಕ್ರಿಸ್ತನ್ ಸಿಲ್ಬೆ ಇರುತ್ತೆ. ಅಲ್ಲಿ ಸ್ವರ್ಣಲತಾ ಅಂತ ಇದ್ದಾಳೆ. ಅವನು ಯಾರು ಮೋಹನ್ ರೆಡ್ಡಿ, ಜಗನ್ಮೋಹನ್ ರೆಡ್ಡಿ ಅವ್ರ ಚಿಕ್ಕಮ್ಮ ಎಲ್ಲ ನಂಗೆ ಪರಿಚಯ. ಅವನು ಜಗನ್ಮೋಹನ್ ರೆಡ್ಡಿ ಬಿದ್ದೋಗ್ತಾನೆ ಅಂತ ನಾನೇ ಶಾಪ ಕೊಟ್ಟು. ಅವರೆಲ್ಲ ಕ್ರಿಸ್ತಾನ್ರು. ಇಂಥ ಒಂದು ಜಾಗದಲ್ಲೂ ತಿರುಪತಿ ತಿಮ್ಮಪ್ಪ ಈಗಲೂ ಮೆರಿತಾವನೆ ಅಂದ್ರೆ, ನಿಮ್ಮ ಮಂಡ್ಯ ಭಾಷೆ ಮೆರಿತಾವನೆ ಅಂದ್ರೆ ಅಂಥದ್ದು ಏನಿರ್ಬೋದು ಅವನೊಳಗೆ. ಆ ಭಕ್ತರ, ಆ ಭಕ್ತಿಯ, ಆ ದಿವ್ಯತೆ, ಆ ಭವ್ಯತೆ ತಿರುಪತಿ ಶ್ರೀನಿವಾಸನ ಬಂದಿದ್ದು ಜ್ಞಾನಿಗಳಿಂದ. ಇದು ತುಂಬಾ ದೊಡ್ಡ ಪಾಯಿಂಟು. ಏನ್ ಜ್ಞಾನಿಗಳು? ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ಆ ಕಡೆ ಯತಿಗಳ ಪರಂಪರೆ ಮಧ್ವಾಚಾರ್ಯರು, ಶ್ರೀಪಾದರಾಜರು, ಆಮೇಲೆ ವ್ಯಾಸರಾಜರು, ಆಮೇಲೆ ಎಲ್ಲ ದೊಡ್ಡ ಯತಿಗಳು, ದೊಡ್ಡ ಜ್ಞಾನಿಗಳು, ದಾರ್ಶನಿಕರು, ಓದು ಬರಹ ಬರುವಂತಹ, ಇತ್ಲಗೆ ಸಂಸ್ಕೃತ, ಇತ್ಲಗೆ ಕನ್ನಡ ಎಲ್ಲವನ್ನು ಅರಿತು ನುರಿತು ಆ ದೇವರನ್ನ ಬೆಳೆಸಿಕೊಟ್ಟು ಅದನ್ನ ಯಾರ್ಕಾರ ಅಲ್ಲಾಡ್ಸಕ್ಕಾಗತ್ತಾ? ಇಲ್ಲ. ಯಾಕೆ ಅಲ್ಲಾಡ್ಸಕ್ಕಾಗಲ್ಲ? ಪಾಯಿಂಟ್ ಅಲ್ಲೇ ಇದೆ. ನಿನ್ನ ಆ ದೇವಸ್ಥಾನ ನಿಜವಾಗಿ ಶಕ್ತಿಯುತವಾಗಿದ್ದರೆ ಬೇಕಾದ್ ಮಾಡ್ಲಿ ಬಿಡ್ರಿ. ನಾನೇನಂದ ಹೇಳ್ರಿ, ಉರಿಯುತ್ತಿರೋ ಬೆಂಕಿಯನ್ನು ಆರಿಸ್ಲಿಕ್ಕೆ ಅಗ್ನಿಶಾಮಕ ದಳಕ್ಕೂ ಕಷ್ಟ. ಬರೀ ಮಾಮೂಲಿ ಹೊತ್ತಿರೋ ಅಗ್ನಿನೇ ಆರ್ಸಕ್ ಆಗಲ್ಲ.
ಅಂಥದ್ದು ಸ್ವಯಂ ಅಗ್ನಿಯಾಗಿರ್ತಕ್ಕಂಥ ಭಗವಂತನ ಕ್ಷೇತ್ರಕ್ಕೆ ಇಂಥ ಕಪ್ಪು ಮಸಿಯನ್ನು ಬಳಲಿಕ್ಕೆ ಸಾಧ್ಯವ ಅಮ್ಮ? ಇಲ್ಲ. ಅವರು ಬಳದಿದ್ದಾರೆ ಅಂದ್ರೆ ನಾವು ಬಳಸ್ಕೊಂಡಿದೀವಿ ಅಂತಂದ್ರೆ ನಾವು ಏನೋ ತಪ್ಪುಗಳನ್ನು ಮಾಡಿರ್ಬೇಕು. ನೀವೇ ಹೇಳ್ತೀರಾ, ತೇನ ವಿನ ತೃಣಂ ಅಪಿನ ಚಲತಿ, ನಿನ್ನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡಲಾರದು ಅಂತ. ಮತ್ತೆ ನಿನ್ನ ಆಜ್ಞೆಯಿಂದಲೇ ಇದು ನಡೆದಿದ್ರೆ ಏನ್ ಮಾಡಕ್ಕಾಗತ್ತೆ? ಆದ್ರೆ ಒಂದು ಹೇಳ್ತೀನಿ, ಈಗ ಮಂತ್ರಾಲಯ ಇಟ್ಕೊಳ್ಳಿ. ಮಂತ್ರಾಲಯನು ಹಿಂಗೆ ಈ ತರ ಏನೋ ಅಪವಾದ ಹಾಕಿ ಮುಳುಗಿಸ್ಬೋದಲ್ಲ, ಮಾಡ್ಬೋದಲ್ಲ ರೀ. ಅದು ಧರ್ಮಸ್ಥಳಕ್ಕೆ ಯಾಕೆ? ಹಾ, ಈ ಮಂತ್ರಾಲಯಕ್ಕೂ ಇರ್ತಕ್ಕಂಥ ಒಂದು ಏನು ಅಂತಂದ್ರೆ, ಮಂತ್ರಾಲಯವನ್ನು ಬೆಳೆಸಿದವರು ಯಾರು? ಯತಿಗಳು, ಜ್ಞಾನಿಗಳು, ಕೋತಿಗಳಲ್ಲ. ಯತಿಗಳು, ಜ್ಞಾನಿಗಳು, ಯೋಗಿಗಳು, ದಾರ್ಶನಿಕರು, ಆಮೇಲೆ ಮುಖ್ಯವಾಗಿ ಹರಿದಾಸರು. ಇವರೆಲ್ಲ ಹೇಗೆ ನೋಡಿದ್ದಾರೆ ಅಂದ್ರೆ, ಮೇಲ್ಗಣ್ಣಿಂದ ನೋಡಿಲ್ಲ, ಒಳಗಣ್ಣಿಂದ ನೋಡಿ ರಾಘವೇಂದ್ರ ಸ್ವಾಮಿಗಳನ್ನ ಹಾಡಿ ಹೊಗಳಿ ಇಂಥ ಒಂದು ಭದ್ರ ಬುನಾದಿ ಹಾಕಿದ್ದಾರಲ್ಲ. ಬೇಕಾದಷ್ಟು ಅಪವಾದ ಹಾಕ್ಲಿ ಮಂತ್ರಾಲಯಕ್ಕೆ, ಇದನ್ನ ಹಾಕ್ಲೇಬೇಕು ನೀವು. ಬೇಕಾದಷ್ಟು ಅಪವಾದ ಹಾಕ್ಲಿ ಮಂತ್ರಾಲಯಕ್ಕೆ, ಅಲಗಾಡಲ್ಲ. ಯಾಕೆ ಅಂದ್ರೆ ರಾಯರ ಬೃಂದಾವನದಲ್ಲಿ ಅಂತ ಮಹಾತ್ಮ್ಯವನ್ನ ತುಂಬಿಸಿದವರ ಭಕ್ತರ ಆ ಧೈರ್ಯ, ಆ ಸ್ಥೈರ್ಯ, ಆ ಶಕ್ತಿ, ಆ ಸ್ವಾಮಿ ನಿಷ್ಠೆ ಇದೆಯಲ್ಲ, ಅದನ್ನ ಅಲಗಾಡಿಸಕ್ಕಾಗಲ್ಲ. ಧರ್ಮಸ್ಥಳದ ಬಗ್ಗೆ ಹೇಳ್ತೀನಿ ನಾನು. ಧರ್ಮಸ್ಥಳದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠೆ ಮಾಡಿದವರು ಶ್ರೀಮದ್ ವಾದಿರಾಜ ತೀರ್ಥರು ಅಂತ ಹೇಳ್ತಾರೆ. ಅದು ಮುಂದೆ ಅವರ ಯಕ್ಷಗಾನದ ಕಥೆಯಲ್ಲಿ ಅಣ್ಣಪ್ಪ ತಂದು ಪ್ರತಿಷ್ಠೆ ಮಾಡಿದ ಅಂತದೆಲ್ಲ ಏನೇನೋ ಬೇರೆ ಬೇರೆ ಅದಕ್ಕೊಂದು ರೂಪಾಂತರಗಳನ್ನು ಕೊಟ್ಟಿದ್ದಾರೆ. ನೀನು ಯಾವುದೇ ದಾಸ ಸಾಹಿತ್ಯದಲ್ಲಿ, ಯಾವುದೇ ವ್ಯಾಸ ಸಾಹಿತ್ಯದಲ್ಲಿ ಧರ್ಮಸ್ಥಳದ ವಿವರಣೆಯನ್ನು ನೋಡಿದ್ದೀಯಾ? ಕೇಳಿಲ್ಲ. ನಾನು ಓದ್ತಾ ಇದ್ದೀನಿ. ಯಾವುದೇ ಹರಿದಾಸರು ಧರ್ಮಸ್ಥಳದ ಬಗ್ಗೆ ಹಾಡು ಬರೆದಿದ್ದು ನಂಗೆ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೈಭವವನ್ನು ಕೊಡಲಿಕ್ಕೆ ಇವನ್ ದೇವರು ಅಂತ ಹೇಳಲಿಕ್ಕೆ ಅವನು ದೇವರಾಗಿರ್ಬೇಕು. ಮೊದಲು ಅವನು ದೇವರಾಗಿರ್ಬೇಕಾದ್ರೆ ಅವನು ತುಂಬಾ ಜ್ಞಾನಿ ಆಗಿರ್ಬೇಕು. ಅಂತ ತುಂಬಾ ಜ್ಞಾನಿಯಾದವನು ಇವನು ದೇವರು ಅಂತ ತೋರಿಸಿದ್ರೆ, ಎಷ್ಟೇ ದೆವ್ವಗಳು ಬಂದು ಏನೇ ಅಪಕೀರ್ತಿ ಹಾಕಿದ್ರೂ ಇಂಥ ದೇವತ್ವದ ಜನರು ತೋರಿದ ದೇವನನ್ನ ಜನರು ಮರೆಯುವುದಿಲ್ಲ, ಬೇಕಾದ್ದಾಗಲಿ. ಹೀಗೆ ಈಗ ಪಂಢರಪುರ ವಿಠಲ ಅಲ್ಲೂ ಹಾಕ್ಬೋದಲ್ಲ ನೋಡಿ, ಅಲ್ಲೂ ಹರಿದಾಸರು. ಅಯ್ಯೋ, ನಮ್ಮ ದಾಸ ಸಾಹಿತ್ಯದಲ್ಲಿ ಅವರು ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಆಮೇಲೆ ಜಗನ್ನಾಥ ದಾಸರಿರ್ಬೋದು, ಗೋಪಾಲ್ ದಾಸರಿರ್ಬೋದು, ಪ್ರಾಣೇಶ್ ದಾಸರಿರ್ಬೋದು, ಯಾವ ದಾಸರುಗಳಿರ್ಬೋದು ಅಲ್ವಾ, ಹೆಂಡತಿ ದಾಸರು ಬಿಟ್ಟು, ತುಳಸಿ ದಾಸರಿರ್ಬೋದು. ಆ ಕಡೆಯಿಂದ ಪಂಢರಪುರದ ಮರಾಠದ ಸಂತರು ಅಭಂಗ ಪ್ರತಿಯೋರ್ವರು ವಿಠಲನ್ ಕೊಂಡಾಡಿದ ನೋಡಿ. ಅಲ್ಲಿ ಭದ್ರ ಬುನಾದಿ ಬಂತು. ಹಾಗಾಗಿ ಅಲ್ಲೂ ಅಲಗಾಡ್ಸಕ್ ಆಗಲ್ಲ. ಬದರಿಕಾಶ್ರಮ ಇರ್ಬೋದು, ಜಗನ್ನಾಥಪುರಿ ಇರ್ಬೋದು, ಬೇಲೂರು ಇರ್ಬೋದು, ಶ್ರೀಶೈಲ ಇರ್ಬೋದು, ಇವೆಲ್ಲವಕ್ಕೂ ಇಂಥ ಜ್ಞಾನಿಗಳ ಅಂದ್ರೆ ಹಾಡಿರ್ಬೋದು, ಹಸೆ ಇರ್ಬೋದು, ವಚನ ಇರ್ಬೋದು, ಇಂಥ ಸಾಹಿತ್ಯದ ಭದ್ರ ಬುನಾದಿ ಇದೆ. ಗಾರೆ ಸಿಮೆಂಟ್ಗಿಂತ ಭದ್ರ ಬುನಾದಿ ಇದೆ ತಾಯಿ. ಇದನ್ನ ಅಲಗಾಡ್ಸಕ್ಕಾಗಲ್ಲ. ಆದ್ರೆ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ಇದರಿಂದ ಯಾವ ಧರ್ಮಸ್ಥಳದ ಅಭಿಮಾನಿಗಳಿಗೆ ಬೇಸರ ಆದ್ರೂ ನಂಗೆ ಬೇಜಾರಿಲ್ಲ. ಆದ್ರೆ ಸ್ವಯಂ ಕ್ಷೇತ್ರದಲ್ಲಿ ಆ ಸಾಮರ್ಥ್ಯ ಇರುವುದೇ ನಿಜವಾದ್ರೆ ಯಾವನ್ ಏನ್ ಬೇಕಾದ್ರೂ ಪಡ್ಕೊಳ್ಳಿ, ಯಾವನ್ ಏನ್ ಬೇಕಾದ್ರೂ ಮಾಡ್ಲಿ, ಯಾವ ಪ್ರಕಾಶ ರಾಜ ಮಾಡ್ಲಿ, ಅವ್ರ ಅಪ್ಪ ಮಾಡ್ಲಿ, ಏನು ಹರ್ಕೊಳಕ್ಕಾಗತ್ತೆ? ಇವ್ರು ಏನು ಮಾಡೋಕ್ಕಾಗಲ್ಲ. ಇವರೆಲ್ಲ ಹರ್ಕೋತಾವ್ರೆ ಅಂದ್ರೆ ಹರಿಸ್ಕೊಳ್ಳೋಂಥದ್ದು ಮಾತ್ರ ಏನೋ ಇರ್ಬೇಕಲ್ಲ. ಒಂದು ಹರಿಸ್ಬೇಕು, ಒಂದು ಹರಿಸ್ಕೋಬೇಕು. ಹೀಗಾಗಿ ಈ ಶುದ್ಧವಾದ ವೈದಿಕ ನೆಲೆ ಇರ್ಬೋದು, ಅಥವಾ ತಾಂತ್ರಿಕ ನೆಲೆ ಇರ್ಬೋದು, ಅಥವಾ ಭಾವ ಇರ್ಬೋದು, ಇದೆಲ್ಲವೂ ಪ್ರಾಪ್ತಿಯಾಗಬೇಕಾದ್ರೆ ಜ್ಞಾನಿಗಳು ಅದನ್ನು ಕೊಂಡಾಡಿರಬೇಕು. ನಾನು ಇಲ್ಲಿಯ ತನಕ ಧರ್ಮಸ್ಥಳದ ವಿಚಾರವನ್ನ ಶ್ರೀಮದ್ ವಾದಿರಾಜ ತೀರ್ಥರು ತೀರ್ಥ ಪ್ರಬಂಧದಲ್ಲಿ ಒಂದ್ ಕಡೆ ಹೇಳಿದ್ದಾರೆ. ಅಷ್ಟೇ ಬಿಟ್ರೆ ಯಾವುದೇ ಹರಿದಾಸರಲ್ಲೂ ನಾನಂತೂ ಓದಿ ಇಡೀ ದಾಸ ಸಾಹಿತ್ಯದಲ್ಲಿ ಎಲ್ಲಾ ಕ್ಷೇತ್ರಗಳ ವರ್ಣನೆ. ಬೇಗ ಬಾರೋ ವೇಲಾಪುರದ ಚೆನ್ನ, ಪಂಢರಿಪುರದ ಪಾಂಡುರಂಗ, ಬದರಿಯ ನಾರಾಯಣ, ಪುರಿ ಜಗನ್ನಾಥ ಅಂತ ಹಿಂಗೆಲ್ಲ ವರ್ಣನೆ ಮಾಡಿದ್ದಾರೆ. ಎಲ್ಲಿಯೂ ಧರ್ಮಸ್ಥಳದ ರುದ್ರದೇವನ ವರ್ಣನೆ ಮಾಡಿದ್ದು ನಾನು ನೋಡಿಲ್ಲ. ಹೀಗಾಗಿ ನನಗನ್ಸೋ ಪ್ರಕಾರ ಇಂಥ ದಾರ್ಶನಿಕರ ಕಣ್ಣು ಆ ದೇವರ ಮೇಲೆ ಬೀಳಲಿಲ್ಲ. ನಾನು ಹೇಳ್ತೀನಿ ತಾಯಿ, ದೇವರು ದೊಡ್ಡವರು, ದೇವರ ವಿಗ್ರಹ ದೊಡ್ಡದಲ್ಲ. ವಿಗ್ರಹದ ಒಳಗೆ ದೇವರನ್ನು ಕಾಣುವಂತ ದೇವತ್ವದ ಬಸವಣ್ಣವರು ಇರ್ಬೋದು, ಇಂಥ ಜ್ಞಾನಿಗಳು ಅದನ್ನು ಹರಿಸ್ಬೇಕು ಕಣ್ರಿ. ಅವಾಗಲೇ ಈ ಕ್ಷೇತ್ರನ ಅಲಗಾಡ್ಸಕ್ಕಾಗಲ್ಲ. ಇಲ್ಲಿ ಏನಿದೆ ಅಂದ್ರೆ, ಸನಾತನ ಧರ್ಮವನ್ನ ಯಾವನ ಹಾಳು ಮಾಡ್ದ, ಯಾವುದೋ ಒಂದು ಕ್ಷೇತ್ರ ಅಲ್ಲಿ ಜನ ಹೋಗ್ಲಿಲ್ಲ ಅಂದ್ರೆ ಸನಾತನ ಧರ್ಮ ಹಾಳಾಗಲ್ಲ.
ಸನಾತನ ಧರ್ಮದಲ್ಲಿ ಹಾಳಾಗಿದ್ದ ಸಂಗತಿಗಳು ಹೊರಗೆ ಬಂದು ಮತ್ತೆ ಸರಿ ಮಾಡ್ಕೋಬೇಕು ಅನ್ನೋದು ಏನೋ ಒಂದು ಬರುತ್ತೆ. ಆದ್ರಿಂದ ನೀವು ಕೇವಲ ಪವಾಡದ ಕ್ಷೇತ್ರ ಮಾಡಕ್ ಹೋಗ್ಬೇಡಿ. ಟಾಮ್ ಟೂಮ್ ಬೊಯ್ ಬುಸ್ ಕೊಟ್ಟಾರ ಅಂತ ಒಂದು ಸಣ್ಣವನ್ನ ಆಡ್ತಿದ್ವಿ ಅಲ್ವಾ, ಒಂದೆರಡು ಅದ್ ಮಾಡಕ್ ಹೋಗ್ಬೇಡಿ. ನಿಮ್ಮ ದೇವರನ್ನ ಎಷ್ಟು ಜಾಗ್ರತೆ ಮಾಡಬೇಕು ನೀವು ಅಂತಂದ್ರೆ ನೀವು ಜಾಗೃತರಾಗಬೇಕು. ಶಂಕರ ಭಗವತ್ಪಾದರು ಹೇಳ್ತಾರೆ, ತಸ್ಮಾತ್ ಜಾಗೃತ, ನೀನು ಜಾಗೃತನಾಗು. ಯಾಕಂದ್ರೆ ಅರ್ಚಕಸ್ಯ ತಪೋಬಲಂ, ಅರ್ಚಕನ ತಪೋಬಲವೇ ಮೂರ್ತಿಯಲ್ಲಿರೋದು ಬಿಟ್ರೆ ಮೂರ್ತಿಯಲ್ಲಿ ಏನು ಇಲ್ಲ. ಮೂರ್ತಿಯಲ್ಲಿ ಇರೋದೆಲ್ಲ ಅರ್ಚಕನ ತಪೋಬಲ. ಅಂತ ಅರ್ಚಕ ಯಾರಾಗಿರ್ಬೇಕು ಅಂದ್ರೆ ಅಭಿಷೇಕ ಮಾಡೋನ್ನ ಮುಖ್ಯ ಅಲ್ಲ, ಇಂಥ ಜ್ಞಾನಿಗಳು ಅಂದ್ರೆ ದಾರ್ಶನಿಕರು, ಇಂಟೆಲೆಕ್ಚುಯಲ್ ಪೀಪಲ್ ಬೇಕು. ಇಂಟೆಲೆಕ್ಚುಯಲ್ ಬೇಕು, ಎಮೋಷನಲ್ ಬೇಕು. ಬರೀ ಎಮೋಷನಲ್ ಹೋದ್ರು ಹಿಂಗಾಗ್ಬಿಡ್ತದೆ. ಬರೀ ಇಂಟೆಲೆಕ್ಚುಯಲ್ ಹೋದ್ರು ಇಂಥ ಭಗವಾನ್ ಇನ್ಯಾವ ದರಿದ್ರ ಭಗವಾನ್ ಅಂತ ಒಬ್ಬ ಇದ್ದಾನೆ, ಇನ್ನೊಬ್ಬ ಯಾರೋ ಪ್ರಕಾಶ್ ರಾಜ್ ಅಂತ ಇದ್ದಾನೆ, ಇವರೆಲ್ಲ ಇವ್ರು ಇಂಟೆಲೆಕ್ಚುಯಲ್ಗಳು. ಇವರೆಲ್ಲ ಹುಚ್ಚು ಕಾಮಿಡಿಗಳು, ಎಮೋಷನಲ್. ಇಂಟೆಲೆಕ್ಚುಯಲ್ ಒಂದ್ ಕಡೆ ಆಯ್ತು, ಎಮೋಷನಲ್ ಒಂದ್ ಕಡೆ ಆಯ್ತು. ಆದ್ರೆ ಇಂಥ ಬಸವಣ್ಣವರಲ್ಲಿ, ಹರಿದಾಸರಲ್ಲಿ ಇಂಟೆಲೆಕ್ಚುಯಲ್ ಅಂಡ್ ಎಮೋಷನಲ್ ಎರಡೂ ಸಮ್ಮಿಲನವಾಗಿದ್ರಿಂದಲೇ ಈ ಯಾವುದೇ ಕ್ಷೇತ್ರಗಳನ್ನ ಯಾವ ಕ್ರಿಶ್ಚಿಯನ್ರು ಅಲ್ಲಡಿಸಕ್ಕಾಗಲ್ಲ, ಯಾವ ಮುಸ್ಲಿಮರು ಅಲ್ಲಡಿಸಕ್ಕಾಗಲ್ಲ, ಏನೂ ಕಿತ್ಕೊಳಕ್ಕಾಗಲ್ಲ ರೀ. ಆದ್ರಿಂದ ಕ್ಷೇತ್ರದಲ್ಲಿ ಈಗ ಆಗಿರೋ ಸಮಸ್ಯೆ ಸರಿ ಹೋಗ್ಬೇಕು ಅಂದ್ರೆ ಅವರ ಅಷ್ಟಮಂಗಲ ಪ್ರಶ್ನೆನ ತೆಗೆದು, ಆ ನಾಡಿನಲ್ಲಿ ಅಷ್ಟಮಂಗಲ ಪ್ರಶ್ನೆ ಅಂತಿದೆ, ಅಷ್ಟಮಂಗಲ ಪ್ರಶ್ನೆ ತೆಗೀಲಿ. ಯಾಕೆ ಈ ದುರಿತ ಬಂದಿದೆ, ಏನಕ್ಕೆ ಏನ್ ಸಮಸ್ಯೆ ಇದೆ ನಮ್ಮಲ್ಲಿ ಎನ್ನುವುದು ನಾವು ತಿಳ್ಕೊಂಡು ಪುನಃ ವೈಷ್ಣವತ್ವೇನ, ಶ್ರೀಮದ್ ವಾದಿರಾಜ ತೀರ್ಥರು ವೈಷ್ಣವತ್ವೇನ ಪೂಜೆಯನ್ನು ಅಲ್ಲಿ ನಿರ್ಣಯ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಸಮಸ್ಯೆ ಬಂದಿದೆಯೋ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಗೊತ್ತು, ಅಲ್ಲಿನ ವ್ಯವಸ್ಥಾಪಕರಿಗೆ ಗೊತ್ತು. ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಯಾಕಂದ್ರೆ ಯಾವುದನ್ನು ನಾವು ನೋಡಿಲ್ಲ. ಅದ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಬೇಕಾದಷ್ಟು ಕಾಲೇಜನ್ನು ಮಾಡಿದ್ದಾರೆ, ಬೇಕಾದಷ್ಟು ಸಂಸ್ಥೆಗಳನ್ನು ಮಾಡಿದ್ದಾರೆ, ಎಷ್ಟೋ ದೇವಸ್ಥಾನಗಳನ್ನ ಉದ್ಧಾರ ಮಾಡಿದ್ದಾರೆ. ನಾನು ಪಾಪ ಅವ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಕ್ಷೇತ್ರ ಹಾಳಾಗೋಗಿದೆ ಅಂತಂದ್ರೆ ಕ್ಷೇತ್ರವೇ ಹಾಳಾಗೋದ ಮೇಲೆ ಭಕ್ತನ ಉದ್ಧಾರ ಹೆಂಗಾಗತ್ರಿ? ಕ್ಷೇತ್ರವು ತನ್ನನ್ನೇ ತಾನು ರಕ್ಷಿಸ್ಕೊಳಕ್ಕಾಗಲ್ಲ. ಅಂದ್ರೆ ಕ್ಷೇತ್ರ ತನ್ನನ್ನು ರಕ್ಷಿಸ್ಕೊಳಕ್ ಆಗ್ತಾ ಇಲ್ವಾ? ಇದನ್ನೇ ಹೇಳ್ತಾ ಇರೋದು, ಧರ್ಮೋ ರಕ್ಷತಿ ರಕ್ಷಿತ. ಒಂದ್ ಸ್ಲೋಗನ್ ಹಾಕ್ಬಿಡ್ತಾರೆ ನೋಡಿ, ಧರ್ಮ ಒಂದೊಂದು ಮೆಟ್ಲಿಗೂ ಹಾಕ್ತಾರೆ, ಧರ್ಮೋ ರಕ್ಷತಿ ರಕ್ಷಿತ. ಏನು ಅದನ್ನ ಬಿಡಿಸಿ ಹೇಳಿದ್ರೆ, ಧರ್ಮೋ ರಕ್ಷತಿ, ಧರ್ಮವು ರಕ್ಷಿಸುತ್ತದೆ. ರಕ್ಷಿತ ಸನ್ ಅಂದ್ರೆ ಧರ್ಮೋ ರಕ್ಷಿತ, ಧರ್ಮವು ರಕ್ಷಿಸುತ್ತದೆ, ರಕ್ಷಿಸಿದವರನ್ನ ಅಂತಿದೆ. ನೀನು ಧರ್ಮವನ್ನ ರಕ್ಷಿಸು. ಅದೇನ್ರಿ, ನಿಮ್ಮನ್ನು ನಾವು ರಕ್ಷಣೆ ಮಾಡ್ಬೇಕಂತೆ, ಆಮೇಲೆ ನಮ್ಮನ್ನು ರಕ್ಷಣೆ ಮಾಡ್ಬೇಕು. ಇದೇನ್ ಚೆನ್ನಾಗಿದೆ ಇದು? ನಿಮಗೆ ರಕ್ಷಣೆ ಇಲ್ಲ, ನಿಮ್ಮನ್ನು ರಕ್ಷಿಸಕ್ ನಾವು ಬೇಕು, ಆಮೇಲೆ ನೀವು ನಮ್ಮನ್ನು ರಕ್ಷಿಸ್ತೀರಂತೆ ಅಂತ ನಾವು ಇದನ್ನ ವಿಡಂಬನೆ ಮಾಡಬಾರ್ದು. ಒಂದು ಮಾವಿನ ಹಣ್ಣಿನ ಗಿಡವನ್ನು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಮಾಡಲ್ವಾ? ಹಾಗೆ ಒಂದು ದನ ಕರುಗಳನ್ನ ರಕ್ಷಣೆ ಮಾಡಿದ್ರೆ ನಮ್ಗೆ ಹಾಲು ಕೊಡಲ್ವಾ? ನಮ್ಮ ಅಪ್ಪ ಅಮ್ಮನ ರಕ್ಷಣೆ ಮಾಡಿದ್ರೆ ಧರ್ಮ ಉಳಿಯಲ್ವಾ? ಹಾಗೆ ಒಂದು ದೇವಸ್ಥಾನದ ರಕ್ಷಣೆ ಮಾಡಿದ್ರೆ ನಾವು ಉಳಿಯಲ್ವಾ? ಹಾಗೆ ಗಂಗೆಯನ್ನ ತಂದು, ಈಗ ನಮ್ಮನೇಲಿ ಗಂಗೆ ತಂದಿದೀವಿ ಅಂತಾರೆ, ಏನ್ ಗಂಗೆ ತರಕಾಗತ್ತಾ? ಏನೋ ಡ್ರಾಪ್ ಆಫ್ ವಾಟರ್ ತಗೋದು ಅಷ್ಟು ಬಿಟ್ಟು ಅದು ಗಂಗೆ ಅಲ್ಲ. ಗಂಗೆ ಒಂದು ಬಿಂದು ತಂದಿದ್ದೀರಿ, ಅದು ಇಡೀ ಗಂಗೆ ತಂದಿದ್ದೀರಿ ಅಂತಿ. ಹಾಗೆ ಧರ್ಮವನ್ನ ನೀವು ರಕ್ಷಿಸಕ್ಕಾಗಲ್ಲ. ಅದರ ಅರ್ಥ ಏನು? ಧರ್ಮೋ ರಕ್ಷಿತ, ಧರ್ಮವು ರಕ್ಷಿಸುತ್ತದೆ, ರಕ್ಷಿಸಿದವರನ್ನ ಅಂದ್ರೆ ಅರ್ಥ ಏನು? ಅಂತ ಬೃಹತ್ತಾದ ಧರ್ಮವನ್ನ ಕಿಂಚಿತ್ತು ನಿನ್ನಲ್ಲಿ ರಕ್ಷಣೆ ಮಾಡಕು ಅಂತ ರಕ್ಷಣೆ ಧರ್ಮಸ್ಥಳದಲ್ಲಿ ಆಗಲಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಯಾವ್ಯಾವ ರೀತಿ ನಮ್ಗೇನು ಗೊತ್ತಿಲ್ಲ, ಹೆಚ್ಚಿಗೆ ಧರ್ಮಸ್ಥಳಕ್ಕೆ ಹೋಗೂ ಇಲ್ಲ. ನಾನು ನೋಡಿ ಯಾವಾಗ ಸಣ್ಣ ವಯಸ್ಸಲ್ಲಿ 5ನೇ ಕ್ಲಾಸ್ ಇದ್ದಾಗ ನಮ್ಮಪ್ಪ ಕರ್ಕೊಂಡು ಹೋಗಿದ್ದು ಬಿಟ್ರೆ, ಅಲ್ಲಿ ಹೋದಾಗಲೂ ಉಡುಪಿಗೆ ಹೋಗ್ಬೇಕು ಅನ್ನೋ ಭಾವವೇ ಇತ್ತು ಬಿಟ್ರೆ ಧರ್ಮಸ್ಥಳದ ಅಷ್ಟು ಅಟ್ಯಾಚ್ಮೆಂಟ್ ನನಗಿಲ್ಲ. ಆದ್ರೆ ಉಡುಪಿ ಆಗಲಿ ಅಥವಾ ನಮ್ಮ ತ್ರಿವೇಂದ್ರಂ ಅನಂತ ಪದ್ಮನಾಭ ಆಗಲಿ, ಇದೆಲ್ಲದಕ್ಕೂ ಹರಿದಾಸರ ಕೃತಿಗಳಿದೆ. ನಾನು ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆ ಪಾಯಿಂಟ್ ಪುಟ. ಯಾವ್ಯಾವುದಕ್ಕೆ ಹರಿದಾಸರ ವಚನಗಳಿದೆಯೋ ಅದೆಲ್ಲ ನೋಡು, ಬ್ರೀಫ್ ಕೇಸಲ್ಲಿ ಭದ್ರಾದಂಗೆ ಕ್ಷೇತ್ರಗಳು ಅಲಗಾಡೋದೇ ಇಲ್ಲ. ಎಲ್ಲೆಲ್ಲಿ ಆ ಹರಿದಾಸರ ವಚನಗಳಿಲ್ಲವೋ ಆ ಕ್ಷೇತ್ರಗಳಿಗೆಲ್ಲ ಇಂಥ ಸಮಸ್ಯೆಗಳಿದೆ. ಆದ್ರಿಂದ ಕ್ಷೇತ್ರ ಮಾಡೋಕ್ಕಿಂತ ಹೆಚ್ಚಾಗಿ ಕ್ಷೇತ್ರಸ್ಥನಾಗಿರ್ತಕ್ಕಂಥ ಭಗವಂತನ ವಿಚಾರವನ್ನ ಜ್ಞಾನಿಗಳು ನುಡಿದಂತೆ, ಜ್ಞಾನಿಗಳು ನಡೆದಂತೆ ಈಗ ಹರಿದಾಸರು ಇಲ್ಲ. ಏನ್ ಮಾಡಕ್ಕಾಗತ್ತೆ? ಹರಿದಾಸರು ಸೃಷ್ಟಿ ಮಾಡಿ ಪುನಃ ಅವರ ದೃಷ್ಟಿ ಆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಬೀಳಲಿ. ಬಿದ್ದ ತಕ್ಷಣ ಆ ಭಾವಬೋಧಕರ ಬೋಧ ಜನಗಳ ತಲೆಯಲ್ಲಿ ಸುರಿದ ತಕ್ಷಣ ಇಂಥ ಕಿಚಡ ಅಂದ್ರೆ ಹಿಜಡ ನನ್ನ ಮಕ್ಕಳು ಮಾಡಿರೋ ಈ ಆಟಗಳೆಲ್ಲ ಬೇಕಾದ್ರೆ ನಾನು ಬಳೆ ಇದೆ, ನನ್ನ ಎಕ್ಸ್ಟ್ರಾ ಆಗಿರೋದು ಒಳಬಟ್ಟೆ ಎಲ್ಲ ಕೊಡ್ತೀನಿ, ಉಟ್ಕೊಂಡು ಮೆರೀಲಿ. ಆದ್ರೆ ಸನಾತನ ಧರ್ಮವನ್ನು ಹಾಳು ಮಾಡಿದೀವಿ ಅಂತ ತಿಳ್ಕೊಂಡಿದ್ದಲ್ಲ. ಇಂಥ ಅಯೋಗ್ಯ ಸೊಳ ಮಕ್ಕಳನ್ನ ಈ ಪ್ರಪಂಚದಲ್ಲಿ ನಾನು ನೋಡೋದಿಲ್ಲ, ನಂಗೆ ಸಿಗೋದು ಇಲ್ಲ. ತಾತ್ವಿಕವಾಗಿ ಹೇಳಬೇಕು ಅಂದ್ರೆ ಒಂದು ಕ್ಷೇತ್ರದ ರಕ್ಷಣೆಯನ್ನ ಕ್ಷೇತ್ರದ ದೇವರು ಮಾಡ್ಬೇಕು.
ಕ್ಷೇತ್ರದೇವ್ರು ಮಾಡಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ನಮ್ಮಲ್ಲಿ ಅಂತ ತಿಳ್ಕೊಂಡ್ರೆ ಸಾಕು. ಓಕೆ. ಈಗ ನೀವು ನಾನು ಆವಾಗಿಂದ ಕೇಳ್ತಿರೋ ಪ್ರಕಾರ, ಹಾಗೆ ನಾನು ತಿಳ್ಕೊಂಡಿರೋ ಪ್ರಕಾರ, ನೀವು ಮಂತ್ರಾಲಯಕ್ಕೆ ಬಹಳ ಆಪ್ತರು, ಮಂತ್ರಾಲಯದಲ್ಲೇ ನೀವು ಬೆಳೆದಿದ್ದೀರಿ ಅಂತ ಎಲ್ಲ ಕೇಳಿದೆ. ಈಗ ಮಂತ್ರಾಲಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಂತ್ರಾಲಯ ಮಂದಿರ ಮಾಂ ಪಾಹಿ, ಮಂತ್ರಾಲಯ ಮಂದಿರ ದಂಡಧರ ಕೋದಂಡ ಪಾಣಿಪದ ಪುಂಡಲೀಕ ಧ್ಯಾನ ಅಖಂಡ ಮತೆ ತ್ವಂ. ನೋಡಿ ಹರಿದಾಸರು, ರಾಯ ಬಾರೋ ತಂದೆ ತಾಯಿ ಬಾರೋ ನಮ್ಮನ್ ಕಾಯಿ ಬಾರೋ ಮಾಯಿಗಳ ಮರ್ದಿಸಿದ ರಾಘವೇಂದ್ರ ರಾಯ ಬಾರೋ, ಹರಿದಾಸ ಕೃತಿ. ಆಯ್ತಾ? ಆಮೇಲೆ ಯೋಗಿ ಇದು ಎದ್ದು ಬರುತ್ತಾರೆ ನೋಡೆ, ಎದ್ದು ಬರುತ್ತಾರೆ ಮುದ್ದು ಬೃಂದಾವನದ ಮಧ್ಯದೊಳಗಿಂದ, ನೋಡಿ ಹರಿದಾಸ ಆಯ್ತಾ? ತುಗಿರೆ ರಾಯರ ತುಗಿರೆ ಗುರುಗಳ ತುಗಿರೆ ಯತಿಕುಲ ತಿಲಕರ ತುಗಿರೆ ಯೋಗೀಂದ್ರ ಕರಕವಲ ಪೂಜ್ಯರ ತುಗಿರೆ ಗುರು ರಾಘವೇಂದ್ರರ. ನೋಡಿ ಎಷ್ಟು ಬೇಕಮ್ಮ, ಲೆಕ್ಕವಿಲ್ಲ. ಇದು ಕನ್ನಡದ ಕೃತಿಗಳಾಯ್ತು. ಆಯ್ತಾ? ಸಂಸ್ಕೃತದ ಕೃತಿಗಳು ರಂಗೋತ್ತುಂಗ ತರಂಗ ಮಂಗಲಕರ ಶ್ರೀತುಂಗ ಭದ್ರಾ ತಟ ಪ್ರತ್ಯಸ್ತದ್ವಿಧ ಪುಂಗವಾಲ ಗೆಲಸನ್ ಮಂತ್ರಾಲಯಾಖ್ಯೆ ಪುರೇ ನವ್ಯೇಂದ್ರೋ ಫಲ ನೀಲ ಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ. ಸಂಸ್ಕೃತ ಸಾಹಿತ್ಯದಲ್ಲಿ ಸತ್ಯಧ್ಯಾನರು, ಆಮೇಲೆ ಸತ್ಯನಿಧಿಗಳು ಅಥವಾ ಯಾವ್ಯಾವ ಸ್ವಾಮಿಗಳಿದ್ದಾರೆ ಪ್ರತಿ ಓರ್ವರು ಅವನ ಸ್ತುತಿ ಮಾಡಿದ್ದಾರೆ. ನೀ ಹೇಳಿದೆ ಮಂತ್ರಾಲಯದಲ್ಲಿ ಬೆಳೆದಿದೆಯಾ ಅಂತ. ನಾನು ಮಂತ್ರಾಲಯದಲ್ಲಿ ಬೆಳೆದಿಲ್ಲ, ಒಡನಾಟ ಇತ್ತು. ಅಲ್ಲ, ಮಂತ್ರಾಲಯದಲ್ಲಿ ಬೆಳೆದಿಲ್ಲ. ಯಾಕೆಂದ್ರೆ ನಾನು ನಮ್ಮೂರಲ್ಲಿ ನಮ್ಮ ಹುಟ್ಟೂರಲ್ಲಿ ಬೆಳೆದಿದ್ದೆ. ಆದ್ರೂ ನಾನು ಮಂತ್ರಾಲಯದಲ್ಲಿ ಬೆಳೆದಿದ್ದೆ. ಹೇಗೆ? ಪ್ರತಿ ಮಂತ್ರಾಲಯದೊಳು ಅತಿ ಮಿರೆ ಭಾರತವ ನೀರಿದ ರಾಘವೇಂದ್ರ ರಾಯ ಗುಣ ಸಾಂದ್ರ ರಥವ ಮೇರಿದ ರಾಘವೇಂದ್ರ ಸತುವ ಮಾರ್ಗದಿ ಸಂತತ ಸೇವಿಪರಿಗೆ. ಸತ್ಯ ಮಾರ್ಗದಲ್ಲಿ ಅವರು ಸತತ ಅಂತ ಹೇಳ್ತಾರೆ, ಸತತ ಶಬ್ದ ತಪ್ಪು. ಅಲ್ಲಿ ಹರಿದಾಸರು ಹೇಳೋದು ಸತುವ ಮಾರ್ಗದಿ. ಆ ಹಾಡು ಹಾಡುವಾಗ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅನ್ಬಿಡ್ತಾರೆ. ಸತತ ಅಲ್ಲ ರೀ, ಸತುವ ಮಾರ್ಗದಿ ಸಂತತ ಸೇವಿಪರಿಗೆ. ಯಾರು ಸತ್ಯವನ್ನೇ ಸಂತತವಾಗಿ ತಪ ಮಾಡ್ತಾರೆ, ಸತ್ಯ ಧರ್ಮ ರಥ ಅಂತ. ಸತುವ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ಪ್ರತಿ ಮಂತ್ರಾಲಯದೊಳು ಅತಿ ಮೆರೆವ. ಬರೀ ಮಂತ್ರಾಲಯ ಅಂತ ಆಂಧ್ರ ಪ್ರದೇಶದಲ್ಲಿ ಇಲ್ಲ ಕಣಪ್ಪ. ಪ್ರತಿ ಮಂತ್ರಾಲಯ, ಮಂತ್ರಾಲಯ ಅಂತೇನು ಮನಂತ್ರಾಯತೆ ಇತಿ ಮಂತ್ರ. ಮನಸ್ಸನ್ನ ತಾರಿಸುವಂಥದ್ದು, ಮನಸ್ಸನ್ನು ದಾಟಿಸುವಂಥದ್ದು, ಮನಸ್ಸಿನ ಕೊಳೆಯನ್ನು ತೊಳೆಯುವಂಥದ್ದು. ಅಂತ ಸತ್ಯ ನಿನ್ನಲ್ಲಿ ಇದ್ದರೆ ಅಲ್ಲೊಂದು ವೃಂದಾವನ ತಯಾರಿರುತ್ತೆ. ಅಂತ ಮಂತ್ರಾಲಯದಲ್ಲಿ ನಾನು ಬೆಳೆದದ್ದು. ಮತ್ತು ಅತಿ ಸಣ್ಣ ವಯಸ್ಸಲ್ಲಿ ಪಾದಯಾತ್ರೆ ಹೋಗ್ತಿದ್ದೆ. ಹೌದು. ಯಾಕೆ ಪಾದಯಾತ್ರೆ ಹೋಗ್ತಿದ್ದೆ ಅಂದ್ರೆ ಬಸ್ಸಿಗೆ ದುಡ್ಡು ಕೊಡಕ್ಕಿಲ್ಲ, ಬಡತನ ಅಲ್ಲ, ಬಸ್ ಹತ್ತಕ್ ಗೊತ್ತಿಲ್ಲ, ಟಿಕೆಟ್ ಕಟ್ಟ ಗೊತ್ತಿಲ್ಲ, ಏನೋ ನಮ್ಮಂಗೆ ಹೇಳ್ತಾನಿಲ್ಲ, ನಡ್ಕೊಂಡು ಹೊಟ್ಟೋಗ್ಬಿಡ್ತು. ಹೋಗಿ ಬಳ್ಳಾರಿ ನಮ್ಮ ಅತ್ತೆ ಮನೆ ಇತ್ತು, ಅಲ್ಲಿ ಇಟ್ಕೋತಿದ್ದೆ. ಅಲ್ಲಿಂದ ನಡ್ಕೊಂಡು ಹೋಗಿ ಎಷ್ಟು ದಿವಸ ನಡ್ಕೊಂಡು 30 ದಿವಸ. ಯಾಕಂದ್ರೆ ಹೆಂಡತಿಲ್ಲ ಮಕ್ಕಳೆಲ್ಲ ಯಾಕೆ ತಗೊಂಡು ನಡ್ಕೊಂಡು ಹೋಗೋದಷ್ಟೇ. ಹೋಗಿ ರಾಯರನ್ನ ದರ್ಶನ ಮಾಡೋದು. ನಮ್ಮ ಚಿತ್ರದುರ್ಗದ ಒಂದು ರಾಘವೇಂದ್ರ ಸ್ವಾಮಿಗಳ ವಿಶೇಷತೆ ಹೇಳ್ತೀನಿ. ಮಂತ್ರಾಲಯಕ್ಕೆ ಸಮಾನವಾಗಿರ್ತಕ್ಕಂಥ ಮತ್ತೊಂದು ಮಂತ್ರಾಲಯ ಇದೆ, ಚಿತ್ರದುರ್ಗದ ಶ್ರೀ ರಾಘವೇಂದ್ರ ಮಠ. ಚಿತ್ರದುರ್ಗದ ಶ್ರೀ ರಾಘವೇಂದ್ರ ಮಠ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ತಾವೇ ಸ್ವತಃ ತಮ್ಮ ಸ್ವಹಸ್ತದಿಂದ ವೃಂದಾವನವನ್ನು ಕೆತ್ತಿದ್ದಾರೆ. ಅಂದ್ರೆ ಒಂದು ಡೆಮೋ ಅಂತ ಇರುತ್ತೆ ನೋಡಿ, ಡಮ್ಮಿ ಅಲ್ಲ, ಡೆಮೋ. ಆ ಡೆಮೋನ ಅವ್ರು ಮಾಡಿ ತಮ್ಮ ಕೈಯಿಂದ ಮಾಡಿ ಬೃಂದಾವನ ಅಂದ್ರೆ ಹೀಗಿರ್ಬೇಕು ಅಂತ ಮಾಡಿಕೊಟ್ಟಿದ್ದಾರೆ. ಅಂತ ಬೃಂದಾವನವನ್ನ ಅಲ್ಲಿನ ಯತಿಗಳು ತಂದು ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇಟ್ಟಿದ್ದಾರೆ. ಇವತ್ತು ನೀವು ಹೋದ್ರೆ ಅಲ್ಲಿ ಗೊತ್ತಾಗ್ಬೋದು. ಅಲ್ಲಿ ಹನುಮಂತಾಚಾರ್ಯ, ಕೂಡಲಿಗೆ ಹನುಮಂತಾಚಾರ್ಯರು ಅನ್ನೋರು, ಅವರೊಂಥರ ರಾಘವೇಂದ್ರ ಸ್ವಾಮಿಗಳು ನೋಡ್ದಂಗೆ. ಅವ್ರ ಮಗ ಹುಲಿರಾಜಾಚಾರ್ಯ, ಇನ್ನೊಬ್ಬ ವೇಣುಗೋಪಾಲಾಚಾರ್ಯ, ಇವರೆಲ್ಲ ಮಂತ್ರಾಲಯದಲ್ಲೂ ಕೂಡ ಅಷ್ಟು ವೈಭವ ನಡೀಲಿಕ್ಕೆ ಸಾಧ್ಯ ಇಲ್ಲ ರೀ. ಅಷ್ಟು ವೈಭವವನ್ನ ರಾಯರಿಗೆ ಮಾಡಿ ನಮಗೆ ತೋರಿಸ್ಬಿಟ್ಟಿದ್ದಾರೆ. ಅಂತ ಚಿತ್ರದುರ್ಗದಲ್ಲಿ 5 ದಿನ ಇದು ಆರಾಧನೆ ನಡೀತಿತ್ತು ಅಂದ್ರೆ 300 ವರ್ಷ ಯಾವಾಗ ಬರುತ್ತಪ್ಪ ಅಂತ ಕಾಯ್ಕೊಂಡಿದ್ವಿ.
ಆ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಒಡನಾಟ ತುಂಬ. ಆಮೇಲೆ ಇನ್ನೊಂದು ಹೇಳ್ಬೇಕು, ರಾಯರ ಹತ್ರ ನಾವು ಮಾತಾಡ್ತೀವಿ ಇವತ್ತಿಗೂ. ನಮಗೆ ಕೇಳಿಸ್ರಿ ಅಂದ್ರೆ, ರೀ ನಿಮಗೆ ಕೇಳಿಸ್ಕೊಳಕ್ಕೆ ಆಗಲ್ಲ, ಯಾಕಾಗಲ್ಲ ಅಂತ ಕೇಳಿ, ನನ್ನಂಗೆ ನೀವು ಬದುಕಬೇಕು, ನನ್ನಂಗೆ ನೀವು ಬಾಳ್ಬೇಕು, ನನ್ನ ನಂಬರ್ ಅವ್ರಿಗೆ ಕೊಟ್ಟಿರ್ಬೇಕು, ಅವ್ರ ನಂಬರ್ ನೀವು ಕನೆಕ್ಟ್ ಆಗಿರ್ಬೇಕು, ನನಗೂ ಸಿಮ್ಗೂ ಸಿಂಕ್ರನೈಸ್ ಮಾಡಕ್ಕೆ ಮತ್ತೊಂದು ಆಗಲ್ಲ. ನಿಮಗೆ ಕೇಳ್ಸಕ್ ಆಗಲ್ಲ. ಕೇಳಿಸ್ಕೋಬೇಕು ಅಂದ್ರೆ ಫಸ್ಟ್ ನೀವು ನನ್ನ ಮಾತನ್ನ ಚೆನ್ನಾಗಿ ಕೇಳಿಸ್ಕೋಬೇಕು. ಎಷ್ಟು ದೊಡ್ಡವರು ಗುರುಗಳು ಅಂದ್ರೆ, ನಮ್ಮಮ್ಮ ತುಂಬಾ ಹೊಳಿತಿದ್ಲಮ್ಮ, ಹೇಳಿದ್ನಲ್ಲ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಿ ಏನಾದ್ರು ಬೇಡ್ಕೊಂಡ್ರೆ ಆಗತ್ತೆ ಅಂದ್ರು. ನಾನೇನ್ ಮಾಡಿದೆ, ಒದ್ದೆ ಬಟ್ಟೆ ಉಟ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ನಮ್ಮಮ್ಮ ನೆಗದಿ ಬಿಡ್ಲಿ, ಓಂ ಶ್ರೀ ರಾಘವೇಂದ್ರಾಯ ನಮಃ, ನಮ್ಮಮ್ಮ ನೆಗದಿ ಬಿಡ್ಲಿ. ಯಾವ್ದಾರು ಮಕ್ಕಳು ಇಂಥ ಪ್ರಾರ್ಥನೆ ಮಾಡಿದ್ ನೋಡಿದೀನಿ? ಥೋ 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 ಥೋ, ಒಂದು ಗುರುವಾರ ಪೂರ್ತಿ ಇದನ್ನೇ ಮಾಡಿದೀನಿ. ಆದ್ರೆ ರಾಯ ಎಷ್ಟು ಕರುಣಾಳು ಅಂದ್ರೆ, ಭಕ್ತನ ಮನೋರಥವನ್ನು ನೆರವೇರಿಸಿರ್ಬೇಕು, ಆದ್ರೆ ಅಜ್ಞಾನದ ಕೋರಿಕೆ ಆದ್ರೆ ಅದು ನೆರವೇರಿಸಬಾರ್ದು. ಅದು ಹೆತ್ತ ತಾಯಿನ ಸಾಯಿಲಿ ಅನ್ನೋರು ಒಬ್ರು ಮಕ್ಕಳ, ಅವ್ರ ಕೋರಿಕೆ ನೆರವೇರಿಸಬಾರ್ದು. ನೆರವೇರಿಸಿಲ್ಲ ಅಂದ್ರೆ ನನಗೇನ್ ಆಗತ್ತೆ, ರಾಯಮನ ಸಂಶಯ ಬರಕ್ ಶುರು ಆಗುತ್ತೆ. ಇದನ್ನೇ ನೆರವೇರಿಸಿಲ್ಲ ಅಂದ್ರೆ ಮತ್ತೊಂದು ಏನ್ ನೆರವೇರಿಸ್ತಾರೆ? ಅದು ಯಾಕೆ ನೆರವೇರಿಸಿಲ್ಲ ಅಂತ ಬಂದು ಹೇಳ್ಬೇಕಲ್ಲ ಸ್ವಪ್ನದಲ್ಲಿ, ಯಾವುದೋ ಅನುಭವ ತೋರಿಸ್ಬೇಕು, ಒಂದು ಸ್ವಪ್ನದಲ್ಲಿ ಹೇಳ್ಬೇಕು. ಎರಡನ್ನೂ ಮಾಡಿಲ್ಲ ಅಂದ್ರೆ ಅವನೆಂತ ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿಮೆ ಬೆಳಕಲಿ ಬಾನಿನ ನಡುವೆ ಚಂದಿರ ಬಂದಿತ್ತು ಅಂತ ಹಾಡಾಗ್ಬಿಡುತ್ತೆ. ನಮ್ಮ ರಾಯರು ಅಂತವರಲ್ಲ. ಏನ್ ಮಾಡಿದ್ರು ನೋಡಮ್ಮ, ನಂಗೆ ಸನ್ಯಾಸ ಆಗೋಯ್ತು. ಅದೆಷ್ಟೋ ವರ್ಷದ ಮೇಲೆ ಕೂಡಲಿ ಜಗದ್ಗುರುಗಳು ಶ್ರೀ ವಾಲಕೇಶ್ವರ ಭಾರತೀ ತೀರ್ಥರು ನನಗೆ ದಂಡಧಾರಣ ಮಾಡಿಸಿ, ಅಷ್ಟವಿಧಿ ಶ್ರಾದ್ದಗಳನ್ನು ಮಾಡಿಸಿ, ಶೃಂಗಗಿರಿಯ ಪರಂಪರೆಯಲ್ಲಿ ನನಗೆ ಸನ್ಯಾಸ ಆಯ್ತು. ಅದಾದ್ಮೇಲೆ ಅನಿಸ್ತು, ಅಲ್ಲಿ ಏನಂತಾರೆ ಗೊತ್ತಾ, ಅಷ್ಟಶ್ರಾದ್ದ ಅಂತ ನಾವು ಮಾಡ್ಕೋಬೇಕು ಪುಟ. ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್ ಇದು. ಅಷ್ಟಶ್ರಾದ್ದ ಅಂದ್ರೆ 8 ಶ್ರಾದ್ದ ಮಾಡ್ಕೋಬೇಕು. ಶ್ರಾದ್ದ ಅಂದ್ರೆ ಸತ್ತಿರೋರು ಮಾಡೋದು, ಶ್ರದ್ಧೆಯಿಂದ ಮಾಡೋದು. ಅಂದ್ರೆ ನನ್ನ ಆತ್ಮಶ್ರಾದ್ದ, ನಾನು ಸತ್ಯ ಅಂತ ಹೇಳಿ ನನ್ನ ಪಿಂಡವನ್ನ ನಾನೇ ಇಟ್ಕೋಬೇಕು. ಈಗ ನನ್ನ ಪಾಲಿಗೆ ನಮ್ಮಮ್ಮ ಇಲ್ಲ, ನಮ್ಮಮ್ಮನ ಪಾಲಿಗೆ ನಾನಿಲ್ಲ. ಯಾಕೆ ನಮ್ಮ ರಾಯ ಏನ್ ಮಾಡ್ಬಿಟ್ರು, ನಿನ್ನೇ ಸಾಯಿಸ್ಬಿಡ್ತೀನಿ, ನೀನಿದ್ರೆ ತಾನೇ ನಿಮ್ಮಮ್ಮನ ಸಾಯಿಸೋದು. ಈಗ ನಿನ್ ಲೆಕ್ಕಕ್ಕೆ ನೀನ್ ಅಮ್ಮ ಅಂತ ಹೇಳೋಂಗಿಲ್ಲ, ನಿಮ್ಮಮ್ಮ ಬದುಕು ಇರ್ಬೇಕು. ಯಾಕಂದ್ರೆ ಅವಳು ನನ್ನ ಭಕ್ತಳು. ಅಯ್ಯೋ, ನಮ್ಮಮ್ಮಂಗೆ ರಾಯರಂದ್ರೆ ವಿಪರೀತ ಹುಚ್ಚು. ಅವಳ ಎರಡೇ ಹೇಳೋದು, ಒಂದ ದೇವರಂದ್ರೆ ತಿರುಪತಿ ತಿಮ್ಮಪ್ಪ, ಗುರುಗಳಂದ್ರೆ ಮಂಚಾಲೆ ರಾಘಪ್ಪ. ಇವತ್ತಿಗೂ ರಾಘವೇಂದ್ರ ಮಠದ ಪಂಚಾಂಗ ಬಿಟ್ಟು ಇನ್ನೊಂದು ನೋಡೋದೇ ಇಲ್ಲ. ಅಂತ ಒಂದು ದೈವ ಭಕ್ತಳಾದ ಅವಳನ್ನ ಸಾಯಿಸ್ಬಿಟ್ರೆ ರಾಯರ ಮರ್ಯಾದೆ ಹಾಳಾಗಿ ಹೋಗ್ತದೆ. ಅವಳನ್ನ ಸಾಯಿಸ್ತೇ ಇದ್ರೆ ರಾಯರ ಮರ್ಯಾದೆ ಹಾಳಾಗೋಗ್ತದೆ ಈ ನನ್ನಿಂದ, ಇಂಥ ಮೂರ್ಖನಿಂದ. ಅದಕ್ಕೆ ಅವ್ರೇನ್ ಮಾಡಿದ್ರು, ನಂಗೆ ಸನ್ಯಾಸ ಕೊಡಿಸ್ಬಿಟ್ರು. ಸನ್ಯಾಸ ಕೊಡಿಸಿದ್ಮೇಲೆ ಯಾವುದೇ ಒಂದು ದೇಹಕ್ಕೆ ಸಂಸ್ಕಾರ ಮಾಡುವ ಅಧಿಕಾರ ಇಲ್ಲ. ಅಕಸ್ಮಾತ್ ತಾಯಿ ತಂದೆ ಅವಳು ದೇಹ ಬಿಟ್ರೆ ನಾವು ಮಾಡೋಕ್ ಬರಲ್ಲ. ಅಂದ್ರೆ ನನ್ನ ಪಾಲಿಗೆ ನಮ್ಮಮ್ಮ ಇಲ್ದಂಗ ಆಗಲಿಲ್ಲ. ಅವಾಗೇನಾಯ್ತು, ನನ್ನ ಹೆಜ್ಜೆ ನಮಸ್ಕಾರನು ಕೆಲಸ ಮಾಡ್ತು, ನನಗೆ ಜ್ಞಾನದ ದಾರಿನ ತೆರೆಕೊಟ್ರು, ನಮ್ಮಮ್ಮನ ಜೀವಂತ ಉಳಿಸಿದ್ರು. ಇಂಥ ಕರುಣಾಳುಗಳಮ್ಮ ಅವರು. ಇನ್ನೊಂದು ಹೇಳ್ಬಿಡ್ತೀನಿ, 7ನೇ ಕ್ಲಾಸ್ ಪಾಸ್ ಆಯ್ತು. 8ನೇ ಕ್ಲಾಸಲ್ಲಿ ನಮ್ಮಮ್ಮ ಜ್ಞಾನ ಭಾರತಿ ಅಂತ ಒಂದು ಶಾಲೆಗೆ ನನ್ನನ್ನು ಸೇರಿಸಿದ್ರು. ಅಂದ್ರೆ ನಾನು ಸ್ವಲ್ಪ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರ್ಲಿಲ್ಲ, ಪ್ರೈವೇಟ್ ಸ್ಕೂಲ್ ಆಗ್ಬೇಕು. ಪಾಪ ನಮ್ಮ ತಮ್ಮ ನನ್ನ ತಂಗಿಯರ ಬರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ನಾನು ಹಾಕೊಂಡಿದ್ದ ಬಟ್ಟೆ ಅವ್ರು ಹಾಕೋತಿದ್ರು. ಅದರ ಸ್ವಲ್ಪ ತುಂಬ ಮೆರೆದಿದ್ದೀನಿ ನಾನು. ಸೈಕಲ್ ತೊಗೊಂಡು ಇಂಥದ್ದೇ ಸೈಕಲ್ ತೊಗೋಬೇಕು, ಶೂಸ್ ತೊಗೊಂಡು ಇಂಥದ್ದು ಎಲ್ಲ ಫಾರಿನ್ ಟಚ್ ಇಂಡಿಯನ್ ಇಲ್ಲ. ಆಗ ಜ್ಞಾನ ಭಾರತಿ ಶಾಲೆಗೆ ಸೇರಿಸಿದ್ರು. ಬರೀ ಉಂಡಾಗೋತಿಯ ಜೀವನ ಕಡೆ ನಿನ್ನ ಹೆಸರು ಮಧುವಾತ ಋತಾಗಿತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀನ ಸಂತೋಷದಿ ಚೆನ್ನಾಗಿದೆ ಹೆಸರು. ಜಯಂತಪ್ಪ ನೆಕ್ಕೊಂಡಿರೋದ್ರೆ ಅಲ್ಲೇ ನಾವು ಇದು ಸೇರಿಸಿದ್ರೆ ಓದ್ಲೇ ಇಲ್ಲ ಕ್ರಮ. ನಾನು ಪುರಿ ನೋಟ್ಸ್ ಅಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯೋದು, ರಾಯರ ಹಾಡು ಬರೆಯೋದು, ದೇವ್ರ ನಾಮ ಬರೆಯೋದು, ಹಿಂಗೆ ಕಾಲ ಕಳೆದ್ಬಿಟ್ಟೆ. ಇಂಗ್ಲಿಷ್ ಮೀಡಿಯಂ ಸೇರಿಸ್ಬಿಟ್ರು. ನನಗೆ ABCD ಗೊತ್ತಿಲ್ಲ, ಎ ಬೋಸುಡಿ ಗೊತ್ತಿತ್ತಲ್ಲಿ. ಆಡು ಭಾಷೆಯಲ್ಲಿ ಎ ಬೋಸುಡಿ ಅಂತಿದ್ವಿ ನಾವು. ABCD ಅಲ್ವಾ? ಎ ಚಂದ್ರಿಕಾ ಬೀಡಿನ ಬಿಡುವಂತ ಅರ್ಥ. ಹಿಂಗೆ ಮಾಡಿದೆ ಕಡೆಗೆ ಎಕ್ಸಾಮ್ ಬರೆದ ಮೇಲೆ ರಿಸಲ್ಟಿಗೆ ಭಯ ಇಲ್ಲ. ಬಂದದ್ದೆಲ್ಲ ಬರಲಿ ಗೋವಿಂದನದಿಗೆ ಬಂದಿರಲಿ, ಹಿಂಗೆ ಜೀವನ ನಮ್ದು.
ರಿಸಲ್ಟ್ ಬಂತು, ವಿಥಲ್ಡ್ ಅಂತ ಬಂತು ನಂದು. ಅದೇನೋ ಗೊತ್ತಿಲ್ಲ, ವಿಥಲ್ಡ್ ತಡೆದು ಹಿಡಿಯಲಾಗಿದೆ ಅಂತ. ನನಗೆ ಟೆನ್ಷನ್ ಹತ್ಕೊಂಡ್ಬಿಡ್ತು. ಯಾಕೆಂದ್ರೆ ನಂಗೆ ಯಮದೇವ್ರ ಭಯನೂ ಇಲ್ಲ. ಯಾಕೆ ಯಮದೇವ್ರ ಭಯ ಇಲ್ಲ ಅಂದ್ರೆ ಯಮ ನನ್ನ ತಂಟೆಗೆ ಬರಲ್ಲ, ಗೋಳಿ ಮಗ. ಯಮ ಬರ್ಬೇಕಾದ್ರೆ ಅವನ ವಾಹನದಲ್ಲಿ ಬರ್ಬೇಕು. ಆ ವಾಹನಕ್ಕೆ ನಮ್ಮ ಮನೆ ಹತ್ರ ಹುಲ್ಲೇ ಇಲ್ಲ. ಅಂದ್ರೆ ಅವನು ಸ್ಕೂಟರ್ ತಂದ್ರೆ ಪೆಟ್ರೋಲ್ ಬೇಕೋ ಬೇಡವಾ? ಈಗ ಯಮದೇವ್ರು ನನ್ನ ಹಿಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮನೆ ಹತ್ರ ಬಂದ್ರೆ ನಮ್ಮ ಹತ್ರ ಹುಲ್ಲೇ ಇಲ್ಲ, ಬರೀ ಕಾಂಕ್ರೀಟ್ ಮನೆ. ಎಲ್ಲಿ ತಗೋಬಾರ್ದು ಪಾಪ, ಅದು ಫುಲ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಲೋಕಕ್ಕೆ ಹೋಗೋದು. ಹಿಂಗೆ ಆ ಧೈರ್ಯದ ಮೇಲೆ ನಂಗೆ ಭಯ ಇಲ್ಲ. ನಮ್ಮ ಅಮ್ಮನ ಭಯ ಆಯ್ತು, ಯಾಕಂದ್ರೆ ಯಮದೇವ್ರ ತಂಗಿ ನಮ್ಮಮ್ಮ ಸಾಯಿಸ್ಕೊಡ್ತಾಳೆ ನನ್ನ ಕಡೆ. ನಮ್ಮಪ್ಪ ಪಾಪ ಒಳ್ಳೆಯವನು, ವರ್ಷಕ್ಕೊಂದ್ಸಲ ಹೊಡಿತಿದ್ದ. ನಮ್ಮಮ್ಮ ದಿನ ಹೊಡಿತಿದ್ದು, ವರ್ಷಕ್ಕೊಂದ್ಸಲ ನಮ್ಮಪ್ಪ ಹೊಡೆದ್ರು ಕೈ ಕಾಲ ಎತ್ತಕ್ಕೆಲ್ಲ ಚೇಂಜ್ ಮಾಡೋದು, ಮತ್ತೆ ಸೆಟ್ ಮಾಡ್ಕೊತಿದ್ದೆ ನಾನು. ಕಡೆ ನಮ್ಮಪ್ಪ ಕರ್ಕೊಂಡು ಹೋದ ಜ್ಞಾನ ಭಾರತಿ ಶಾಲೆಗೆ. ನಾನು ಹಿಂಗೆ ತಲೆ ತಿರ್ಸ್ಕೊಂಡು ನಿಂತಿದ್ದೆ. ಅದು ಪಾಸು ಫೇಲು ಅಂತ ಗೊತ್ತಿಲ್ಲ. ಅದೇ ಸಮಸ್ಯೆ, ಹೆಣ್ಣು ಗಂಡು ಅಂತ ಗೊತ್ತಿಲ್ಲ ಅಂತ. ಆವಾಗಿಂದ ಇದೇ ಸಮಸ್ಯೆ ಕಡೆ ನನಗೆ. ಪಾಸು ಅಂತಿಲ್ಲ, ಫೇಲು ಅಂತಿಲ್ಲ, ಹೆಣ್ಣು ಅಂತಿಲ್ಲ, ಗಂಡು ಅಂತಿಲ್ಲ. ಈ ಸಮಸ್ಯೆ ತಾನು ನಾನೇನಂತ ನಂಗೆ ಗೊತ್ತು, ಜನದ ಸಮಸ್ಯೆಗೆ ನಾನೇನು ಉತ್ತರ ಕೊಡ್ಲಿ. ಸರಿ, ಅದಾಯ್ತು. ಆದ್ಮೇಲೆ ರಾಮಚಂದ್ರ ರಾವ್ ಅಂತ ಮೇಷ್ಟ್ರು ಇದ್ರು, ಒಳ್ಳೆ ಮಾಧ್ವ ಬ್ರಾಹ್ಮೀನು. ಅವ್ರು ನನ್ನ ಕರೆದ್ಬಿಟ್ಟು ಏನಯ್ಯ ದೊರೆ ಅಂದ್ರು. ನನಗೆ ಏನ್ ಸಮಾಚಾರ ಅಂದ್ರು. ಇಂಗ್ಲಿಷ್ ಮೇಷ್ಟ್ರು. ಏನಿಲ್ಲ ಸರ್, TC ಇಟ್ಟಿದ್ರು ಮುಂದೆ. ಬಾಲಕೃಷ್ಣ ಅವರೇ, ನಿಮ್ಮ ಮಗು ಏನ್ ಬರೆದಿದೆ ಅಂತ ಇಲ್ಲಿದ್ದವ್ರಿಗೆ ಯಾರಿಗೂ ಓದಕ್ಕಾಗ್ತಿಲ್ಲ. ನಾನು ಈಸು, ದಟ್ಟು, ವಾಟು ಮತ್ತೆ ಶ್ರೀರಾಘವೇಂದ್ರ. ದಟ್ಟು, ಈಸು, ಬಿಹೋಲ್ಡು, ಏನೇನು ಇಂಗ್ಲಿಷ್ ಬರುತ್ತೋ ಅಷ್ಟೇ ಬರೆದಿರೋದು. ಕೆಮಿಸ್ಟ್ರಿ ಇಲ್ಲ, ಏನೂ ಇಲ್ಲ. ಮತ್ತೆ ರಾಘವೇಂದ್ರ. ಪಾಪ ಆ ಮೇಷ್ಟ್ರು ರಾಮಚಂದ್ರವು ಪ್ರತಿ ದಿವಸ ರಾಯರ ಮಠಕ್ಕೆ ಬರೋರು, ಗುರುವಾರ ಬರೋರು. ಅವರು ಹೆಂಡತಿ ನಾನು ಹಾಡ್ತಾ ಇದ್ದಿದ್ದನ್ನ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದನ್ನ, ರಾಯರ ಸೇವೆ ಮಾಡ್ತಿದ್ದೆ ನೋಡ್ತಿದ್ರು. ಪಾಪ ಆ ಕರುಣೆಯಿಂದ ಅವ್ರು ಏನ್ ಮಾಡಿದ್ರು, TC ಕೊಡ್ತೀನಿ, 9ನೇ ಕ್ಲಾಸಿಗೆ ನೀವು ಬೇರೆ ಶಾಲೆಗಳು, ಇಲ್ಲಿ ಬೇಡ ಅಂತ ಹೇಳಿದ್ರು. ಆದ್ರೆ ಪಾಸು ಆದಂಗಾಯ್ತು. ಆ ಸ್ಕೂಲಲ್ಲಿ ನಾನು ಫೇಲು. ಆದ್ರೆ ನನಗೆ 8ನೇ ಕ್ಲಾಸಿಂದ 9ನೇ ಕ್ಲಾಸ್ಗೆ ಪಾಸ್ ಆಗಿದೆ ಅಂತ ಬರ್ಕೊಟ್ರು. ಈ ಕಾರುಣ್ಯ ಕೊಟ್ಟಿದ್ದು ಯಾರು? ರಾಘವೇಂದ್ರ ಸ್ವಾಮಿಗಳು. ಯಾಕೆಂದ್ರೆ ರಾಯರ ಮುಂದೆ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ನಾನು ಏನಾದ್ರು ಪಾಸ್ ಆದ್ರೆ ನನ್ನ ಕೈಲಿರೋ ಬೆಳ್ಳಿ ಉಂಗುರ ನಿನ್ ಹುಂಡಿಗೆ ಹಾಕ್ತೀನಿ ಅಂತ. ಪಾಪ ಆ ಬೆಳ್ಳಿ ಉಂಗುರ ತಗೊಂಡು ಅವ್ರೇನ್ ಮಾಡ್ತಾರೆ, ಅವರೇ ಬಂಗಾರ. ಮೂರ್ಖತನ ನಮ್ದು ಅಲ್ವಾ? ನಮ್ದು ಹೆಂಡದ ಅಂಗಡಿ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆದ್ರೆ 1 ಕೋಟಿ ರೂಪಾಯಿ ನಿನಗೆ ಕೊಡ್ತೀನಿ ಅಂತ 100 ಕೋಟಿ ಜನ ಸಾಯಿಸೋ ಹೆಂಡದ ಅಂಗಡಿ ಅವ್ರು ಪಾಸ್ ಮಾಡಿಸ್ತಾರ? ಎಲ್ಲೆಲ್ಲೋ ಯೂರಿನ್ ಪಾಸ್ ಮಾಡೋ ಹೆಂಡದ ಅಂಗಡಿಗೆ ಶ್ರೀರಾಘವೇಂದ್ರ ಬಾರ್ ಸೆಂಟರ್ ಅಂತ ಹಾಕೋತಾರ. ಅದನ್ನ ರಾಯರು ಕೊಟ್ಟಿದ್ದಾರೆ ಅಂತ ನಮ್ಮ ರಾಯರು ಬರ್ಕೋತಾರ. ಏನ್ರಿ ಇದೆಲ್ಲ? ಆ ಬೆಳ್ಳಿ ಉಂಗುರ ಇತ್ತು, ಬೆಳ್ಳಿ ರಾಯರದೇ ಬೃಂದಾವನ ಇತ್ತು. ಅವ್ರ ಕರುಣೆ ಅಪ್ಪ. ನಾನು ಒಂದ್ ಮಾತು ಹೇಳ್ತೀನಿ, ಇವತ್ತು ಬಹಳ ಜನ ರಾಯರ ಭಕ್ತರು ಆಗ್ತಾ ಇದಾರೆ. ನಿಮ್ಗೆ ಅಸಮಾಧಾನ ಇದೆಯಲ್ಲ ತುಂಬಾ ಈ ರಾಯರ ಭಕ್ತರ ಮೇಲೆ? ತುಂಬಾ ಇದೆ, ತುಂಬಾ. ಬರೀ ಹುಚ್ಚು ಜನ. ಏನು ಹುಚ್ಚು ಜನ ಅಂದ್ರೆ ಇವ್ರಿಗೆ ಅರ್ಥವೇ ಆಗಲ್ಲ. ಯಾಕಂದ್ರೆ ಅಲ್ಲೆಲ್ಲ ಹೋದ್ರಂತೆ, ಅವಳ ರಾಯರ್ ಬಂದ್ ಮಾತಾಡ್ತಾರಂತೆ, ಕೈ ಮೇಲೆಲ್ಲ ಹಚ್ಚಿ ಹಾಕತ್ತಾರ ಕಣ್ರಿ. ಅವ್ರ ಸನ್ಯಾಸಿಗಳು ಕಣ್ರಿ. ರಾಯರ ಏನಾರು ಅಕಸ್ಮಾತ್ ಬದುಕಿದ್ದಿದ್ರೆ ನೇಣ್ ಹಾಕೊಂಡ್ಬಿಡ್ತಿದ್ರು. ಯಾಕೆ ಹೆಣ್ಮಕ್ಳು ಎದೆ ಮೇಲೆಲ್ಲ ಹೆಚ್ಚಾಕೊಂಡ್ರೆ ರಾಯರ್ಗೆ ಒಪ್ಪಿಗೆ ಆಗತ್ತೇನ್ರಿ? ಎದೆ ಮೇಲೆ ಬ್ರೆಸ್ಟ್ ಮೇಲೆ ರಾಯರ್ನ ಹಾಕೊಳ್ಳೋದು ಇವೆಲ್ಲ ಮಾಡಬಾರ್ದು ತಾಯಿ. ರಾಯರ ನಾಮವನ್ನು, ರಾಯರು ಕೊಟ್ಟ ದಾರಿಯಲ್ಲಿ, ರಾಯರು ಬರೆದ ಗ್ರಂಥದಲ್ಲಿ ನಾವು ಅವರು ಓದ್ಕೊಂಡು, ಅವರನ್ನು ಧ್ಯಾನ ಮಾಡಿಕೊಂಡು, ಯಥಾಶಕ್ತಿ ಪ್ರದಕ್ಷಿಣೆ ಅವರ ವೃಂದಾವನಕ್ಕೆ ನಮಸ್ಕಾರ ಮಾಡಿ, ಅವರು ಕೊಟ್ಟ ಜ್ಞಾನ ಮಾರ್ಗದಲ್ಲಿ ಹೋಗಿ ಅಳಿಸದಂತ ಅಳೆಗೆದಂತ ಅಚ್ಚೆ ಹಾಕೋಬೇಕು. ಅದು ಯಾವ್ದು ಅಚ್ಚೆ ಗೊತ್ತಾ? ಸನಾತನ ಧರ್ಮದ ಸಂಸ್ಕೃತಿಯ ಹರಿಕಾರರಾದ ರಾಘವೇಂದ್ರ ಸ್ವಾಮಿಗಳವರ ನೆನೆಯುವುದೇ ನಿಜವಾದ ಟ್ಯಾಟೋ ಬಿಟ್ರೆ ಇನ್ನೆಲ್ಲ ಬರೀ ಫೋಟೋನೇ ಅಷ್ಟೇ. ಅದು ರಾಘವೇಂದ್ರ ಸ್ವಾಮಿಗಳು ಮಹಾಜ್ಞಾನಿಗಳು. ಅದನ್ನ ಈಗ ಮೊನ್ನೆ ಭಕ್ತರಾಗಿದಾರಲ್ಲ, ಇವ್ರಿಗೇನು ಜ್ಞಾನ ಇಲ್ಲ ಅಂತ. ನನಗೆ ಅದೇ ಎಲ್ಲ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಇವಾಗ ನೀವು ನಿಮ್ಮ ಬಾಲ್ಯದಲ್ಲಿ ಕೇಳ್ಕೊಂಡಾಗೆ ಏನೇನೋ ಬೇಡದೇ ಇರೋದೆಲ್ಲ ಕೇಳ್ಕೊಂಡ್ಬಿಟ್ರೆ ರಾಯರು ಕಲ್ಪಿಸ್ತಾರ? ಕೊಡ್ತಾರ ವರನ? ಖಂಡಿತ ಕೊಡಲ್ಲ. ಈಗ ನೀವು ಸಮಾಜಕ್ಕೆ ಮಾರಕವಾದದ್ದು, ಹೌದು, ಕೊಡಲ್ಲ. ಆ ವ್ಯಕ್ತಿಗೆ ಬೇಡವಾದದ್ದು ಕೊಡಲ್ಲ. ಹೆಂಗೆ ಅಂತ ಕೇಳು. ರಾಯರದೊಂದು ಟೆಕ್ನಿಕ್ ಇದೆ. ಇಲ್ಲೊಂದು ಕೊಡ್ತಾರೆ, ಕೊಡಲ್ಲ. ಹೆಂಗೆ? ನಮ್ಮ ತಾಯಿ ಸಾಯ್ಬೇಕು ಅಂದೆ. ಈಗ ನನ್ನನ್ನು ಕಳ್ಕೊಳಂಗಿಲ್ಲ ರಾಯರು. ಕಳ್ಕೊಂಡ್ರೆ ಒಂದ್ ಸಂಖ್ಯೆ ಕಮ್ಮಿ ಆಗುತ್ತೆ, ಹಿಂದೂ ಸಂಖ್ಯೆ. ಈಗ ನನ್ನ ಮಾತು ಸತ್ಯ ಮಾಡ್ಬೇಕು, ನಮ್ಮಮ್ಮಗೂ ಅನುಗ್ರಹ ಮಾಡ್ಬೇಕು, ನಂಗೆ ಸನ್ಯಾಸ ಕೊಡಿಸಿದ್ರು, ನಮ್ಮಮ್ಮನ ಉಳಿಸ್ತು. ಧಾರ್ಮಿಕವಾಗಿ ಸತ್ಲು, ದೈಹಿಕವಾಗಿ ಬದುಕುದು. ಹೀಗೆ ರಾಘವೇಂದ್ರ ಸ್ವಾಮಿಗಳವರು ಇದು ಮಾಂಸದ ಅಂಗಡಿಗೆ, ಶರ ಅಂಗಡಿಗೆ, ಇನ್ನೇನೇನು ಅಂಗಡಿಗಳಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಒಂದ್ಸಲ ರಾಯರ ಹತ್ರ ಹೋಗಿ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಪ್ಪ? ಯಾಕಂದ್ರೆ ನಾನು ನಿನ್ನ ಹಿರಿಯ ಮಗಳಪ್ಪ. ನಿನ್ನ ಅಂಗಳದೊಳಗೆ
ಹಿಡಿಯನ್ನ ಕುಡಿಸು ಘನ ಮಹಿಮ ಶ್ರೀ ಗುರು ರಾಘವೇಂದ್ರ. ನಾನು ಹುಟ್ಟಿದ್ದು ರಾಯರ ಮಠದಲ್ಲಿ ಅಮ್ಮ, ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ರಾಯರ ಮಠದಲ್ಲಿ ಹುಟ್ಟಿದ್ದು. ನನ್ನ ಉಪನಯನ ಆಗಿದ್ದು ರಾಯರ ಮಠದಲ್ಲಿ ದಾವಣಗೆರೆಯಲ್ಲಿ. ಮುಂದಿನ ವಿವಾಹ ಸಂಸ್ಕಾರವು ಹೊನ್ನಾಳಿ ರಾಯರ ಮಠದಲ್ಲಾಯಿತು. ಮುಂದಿನ ಡೈವರ್ಸ್ ಸಂಸ್ಕಾರವು ಇದು ಎಲ್ಲ ನಿಜ ಹೇಳ್ಬೇಕಣಮ್ಮ, ಇದು ಮೈಸೂರು ರಾಯರ ಮಠದಲ್ಲಾಯಿತು. ಆಮೇಲೆ ನನಗೆ ಶಿಷ್ಯ ಓರ್ವ ಸಿಕ್ಕ, ಅವರು ಉಚ್ಚಿಲದ ರಾಯರ ಮಠದವರು. ಯಾವುದೋ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆ ಕೋರ್ಟು ಕಚೇರಿ ಅಂತ, ಕಡೆಗೆ ರಾಘವೇಂದ್ರ ಅನ್ನೋ ವಕೀಲರು ಅದನ್ನು ಪರಿಹಾರ ಮಾಡಿದ್ರು. ಪ್ರತಿ ಹೆಜ್ಜೆಯಲ್ಲಿಯೂ ಹೆಜ್ಜೆ ಹೆಜ್ಜೆಗೂ ನಾನು ಎಡುವುದ್ರೆ, ನಾನು ಬಿದ್ದರೆ ನನ್ನ ಎತ್ತಿ 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 ಕಾಪಾಡುವಂತ ಅವ್ರ ಬಗ್ಗೆ ನನಗೇನು ಹೇಳಕ್ಕಾಗಲ್ಲ. ಇಷ್ಟು ಹೇಳ್ಬೋದಷ್ಟೇ. ಸ್ವಾಮಿ ನಿಮ್ಗೆ ಇಷ್ಟೆಲ್ಲ ಮಾಡೋದ್ ಶಕ್ತಿ ಇದೆ, ದರಿದ್ರ ಇಂಥ ಕೆಟ್ಟ ಬುದ್ಧಿ ನಮ್ಮಿಂದ ತಲೆ ತೆಗೆದುಹಾಕ್ಬಿಡ್ರಿಪ್ಪ ಅಂತ ಇಷ್ಟು ನಾವು ಕೇಳು. ಮಧ್ವ ಪರಂಪರೆಯಲ್ಲಿ ಒಂದು ದಾಸ ಸಾಹಿತ್ಯದ ಒಂದು ದೊಡ್ಡ ಸ್ಲೋಗನ್ ಇದೆ. ಈಸು ಮುನಿಗಳಿದ್ದೇನು ಮಾಡಿದರೋ ವ್ಯಾಸ ಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ. ಈಸು ಮುನಿಗಳು ಇದ್ದು ಏನು ಮಾಡಿದ್ರು? ವ್ಯಾಸ ಮುನಿ ಮಧ್ವ ಮತವನ್ನು ಉದ್ಧರಿಸಿದ ಅಂತ. ನನಗೆ ಇವತ್ತು ಬರಬೇಕಾದ್ರೆ ರಘು ಭಟ್ರ ಈ ಒಂದು ಇದರಲ್ಲಿ ರಘು ಭಟ್ರೆ ಹೊಡಿಸಿದ್ರು ಒಂದು ಕಾಣಿಸುತ್ತೆ, ಗೊತ್ತಿಲ್ಲ. ಈಸು ಮುನಿಗಳಿದ್ದೇನು ಮಾಡಿಹರೋ ಮಾಡುತ್ತಿಹರೋ ಮಾಡುವರು. ಈಸು ಮುನಿಗಳಿದ್ದೇನು ಮಾಡಿಹರೋ ಮಾಡುತ್ತಿಹರೋ ಮಾಡುವರೋ ರಾಘವೇಂದ್ರ ಮುನಿ ಮನುಕುಲವನ್ನು ಉದ್ಧರಿಸಿದ. ಇದರಲ್ಲಿ ತ್ರಿಕಾಲ ಇದೆ ನೋಡಿ. ಈಸು ಮುನಿಗಳು ಇದ್ದು ಏನು ಮಾಡಿಹರೋ ಭೂತಕಾಲ, ಮಾಡುತ್ತಿಹರೋ ವರ್ತಮಾನ ಕಾಲ, ಮಾಡುವರೋ ರಾಘವೇಂದ್ರ ಮುನಿ ಮಧ್ವ ಮತವನ್ನು ಮನುಕುಲವನ್ನು ಉದ್ಧರಿಸಿದ. ಬೃಂದಾವನಗಳ ಪರಂಪರೆ ನೀವು ನೋಡಿದಾಗ ಬೇಕಾದಷ್ಟು ಬೃಂದಾವನಗಳಿದೆ. ರಘೋತ್ತಮ ತೀರ್ಥರ ಬೃಂದಾವನವಿದೆ, ವ್ಯಾಸರಾಜರ ಬೃಂದಾವನವಿದೆ, ರಘುನಂದನ ತೀರ್ಥರ ಬೃಂದಾವನವಿದೆ, ಎಲ್ಲರ ಬೃಂದಾವನವಿದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನ ಶಿಲ್ಪಕಲೆಯಿಂದ ನೋಡಿ, ದಾರ್ಶನಿಕತೆಯಿಂದ ನೋಡಿ, ಆಧ್ಯಾತ್ಮಿಕತೆಯಿಂದ ನೋಡಿ, ಎಷ್ಟು ವಿಚಿತ್ರವಾದ ಬೃಂದಾವನ ಅಂದ್ರೆ ಅಂತ ಸಲ್ಲಕ್ಷಣವಾಗಿರ್ತಕ್ಕಂಥ ಕಲ್ಲು ಎಲ್ಲೂ ಇಲ್ಲ. ಆ ಶಿಲ್ಪ ಸಾಹಿತ್ಯ ಎಲ್ಲೂ ಇಲ್ಲ. ಈಗ ಹೊಸಬ್ರಿಗೆ ಮಾಡೋಕ್ ಕೊಟ್ಟರು ಹಾಗೆ ಮಾಡೋಕ್ಕೆ ಬರಲ್ಲ, ಸಾಧ್ಯವೇ ಇಲ್ಲ. ರಾಯರ ಬೃಂದಾವನಕ್ಕಿರುವ ಶಕ್ತಿ ರಾಯರಿಗಿದೆಯಲ್ಲೋ ಗೊತ್ತಿಲ್ಲ. ನಾನು ಹೇಳೋದು ರಾಘವೇಂದ್ರ ಸ್ವಾಮಿಗಳಿಗಿಂತ ರಾಯರ ಬೃಂದಾವನಕ್ಕೆ ಶಕ್ತಿ ಇರೋದು. ಯಾಕೆಂದ್ರೆ ತುಂಬಾ ಜನ ಅಯ್ಯಪ್ಪನ ಗುಡಿಗೆ ಹೋಗ್ತಾರೆ, ಎಲ್ಲಿ ಶಬರಿಮಲೆಗೆ. ಶಬರಿಮಲೆ ಅಯ್ಯಪ್ಪನ ವಿಗ್ರಹಕ್ಕೆ ಶಕ್ತಿ ಇದೆಯಲ್ಲ ಗೊತ್ತಿಲ್ಲ. ಎಲ್ಲರೂ 18 ಮೆಟ್ಲುಗಳಿಗಿದೆ. ಅದನ್ನ ನಿರ್ಮಾಣ ಮಾಡಿದವರು ಸಾಕ್ಷಾತ್ ಪರಶುರಾಮ ದೇವರು. ಹಾಗೆ ಈ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮಹಿಮೆ ಏನು ಅಂದ್ರೆ, ಶ್ರೀರಾಮಚಂದ್ರ ದೇವರು ವನವಾಸಕ್ಕೆ ಬಂದಾಗ ಅದೆಷ್ಟೋ ನಿಮಿಷಗಳ ಕಾಲ ಆ ಬಂಡೆ ಮೇಲೆ ಕೂತಿದ್ದಾರೆ. ವಾದೀಂದ್ರ ತೀರ್ಥರಿಗೆ ಒಂದು ಬೃಂದಾವನ ರೆಡಿಯಾಗಿದೆ, ಬಹಳ ಅದ್ಭುತವಾಗಿದೆ. ಆದ್ರೆ ಆ ಬೃಂದಾವನ ಬೇಡ, ಮುಂದಿನ ನನ್ನ ವರಕುಮಾರಕರಿಗೆ ಇರಲಿ, ಈ ಬಂಡೆಯಲ್ಲಿ ಬೃಂದಾವನಕ್ಕೆ ಎತ್ತಿ. ಅದು ಅಖಂಡ ಶಿಲೆ ಅಲ್ಲ. ಅಖಂಡ ಶಿಲೆ ಆದ್ರೆ ನಮ್ಗೆ ಬೇಕಾದಂಗೆ ನಾವು ಅದನ್ನ ಮಾಡ್ಕೋಬಹುದು. ಅದು ಪೀಸ್ ಪೀಸ್ ಕಲ್ಲು. ರಾಯರು ಹೇಳಿದ್ರು ಎಷ್ಟಾರ ಪೀಸ್ ಆಗಿರ್ಲಿ, ಪೀಸ್ ಪೀಸ್ ಆಗಿರೋ ಜೋಡಿಸ್ತೀನಿ ನಾನು, ಜೋಡಿಸೋ ಕಲ್ಲಿದು. ಎಷ್ಟಾರ ಪೀಸ್. ಈ ರಾಯರ ಬೃಂದಾವನ ನೋಡಿ, ಅಲ್ಲೇ ಮಧ್ಯ ಕೆಂಪು ಇದೆಯಲ್ಲ, ಅದು ಅಷ್ಟಬಂಧ ಅಂತ, ಅದು ಮಧ್ಯ ಪೀಸ್ಗಳನ್ನ ಸೀಳು ಕಾಣಿಸ್ದಂಗೆ ಮುಚ್ಚಿರೋದು. ಇಂತಹ ಬೃಂದಾವನದಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ 3 ಮಾರ್ಗಗಳನ್ನು ತೋರಿಸುವ ಬೃಂದಾವನ. ಹಾಗೆ ಧ್ರುವಾದಿದ್ವಾಂತರವೈ ವೈಷ್ಣವ ಇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅನ್ನುವುದು ಅವರ ಚರ್ಮ ಶ್ಲೋಕ. ಚರ್ಮ ಅಂದ್ರೆ ಅವರ ದೇಹಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ವ್ಯಕ್ತಿ ತನ್ನ ದೇಹವನ್ನು ಬಿಟ್ಟಾಗ ಅವನ ಚರ್ಮ, ಅವನು ಏನೇನ್ ಮಾಡಿದ್ದ ಅದನ್ನ ನಾವು ಸ್ತುತಿ ಮಾಡ್ಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಗಿತ ಭರಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಇದು ಅವರ ಚರ್ಮ ಶ್ಲೋಕ ಅಲ್ಲ. ಯತಿ ಪರಂಪರೆಯಲ್ಲಿ ಬರುವಂತ ಅವರ ಚರ್ಮ ಶ್ಲೋಕ ಇರೋದು ಪೂಜ್ಯಾಯ ರಾಘವೇಂದ್ರಾಯ ಇಲ್ಲ. ಅಲ್ಲಿ ಧ್ರುವಾದಿದ್ವಾಂತರವಯೇ ವೈಷ್ಣವ ಇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಅಂತ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ.
ಧ್ರುವಾದಿ ದ್ವಾಂತ ರವಯೇ ವೈಷ್ಣವ ಇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಗುರುವೇ ಅಲ್ಲ ಗುರವೇ. ನೋಡು, ಧ್ರುವಾದಿಗಳೆಂಬ ದ್ವಾಂತ ಅಂದ್ರೆ ಕತ್ತಲನ್ನ ರವಯೇ ರವಿಯಾಗಿ ಸುಡುವ ಅಂತ. ಅಲ್ಲೊಂದ್ ಕಡೆ ಬೆಳಕು ಬರಬೇಕು ಅಂದ್ರೆ, ಎಲ್ಲ ಒಂದ್ ಕಡೆ ಬೆಳಕು ಬರಬೇಕು ಅಂದ್ರೆ ದೀಪ ಹಚ್ತಿರಲ್ವಾ, ತಕ್ಷಣ ಬೆಳಕಾಗೋಗುತ್ತೆ. ಅದ್ರ ಸೂಕ್ಷ್ಮ ನಿಮ್ಗೆ ವೈಜ್ಞಾನಿಕ ಸಿದ್ಧಾಂತ ಗೊತ್ತಿಲ್ಲ. ಏನ್ ಗೊತ್ತಾ, ಅಲ್ಲಿರೋ ಕಚಡ ಸುಟ್ಟ ಮೇಲೆ ಬೆಳಕು ಬರುತ್ತೆ. ಕೆಲವೊಂದ್ ಕಡೆ ಬೆಂಕಿ ಹಚ್ಬಿಡಿ ಬರ್ರ ತುತ್ಕೊಂಡ್ಬಿಡುತ್ತೆ, ಕಚಡ ಸುಟ್ಟೋಗುತ್ತೋ ಇಲ್ಲ, ಅದನ್ನೇ ದ್ವಾಂತ ಅಂತ ಹೇಳೋದು. ಮತ್ತೆ ಮನೆ ಒಳಗೆ ಏನ್ ಕಚಡ ಇರುತ್ತೆ ನೀವು ಕಾಣಿಸಲ್ಲ, ನೆಗೆಟಿವ್ ಫೋರ್ಸ್ ಕತ್ಲಾಗಿ ತುಂಬಿಕೊಂಡಿರುತ್ತೆ, ಅದನ್ನೇ ಧ್ವಾಂತ ಅಂತ ಹೇಳ್ತಾರೆ. ಆ ಧ್ವಾಂತವನ್ನ ರವಿ ಸೂರ್ಯನಾಗಿ ಸುಡುವಂತವ ಯಾರು? ಧ್ರುವಾದಿಗಳು. ಧ್ರುವಾದಿಗಳು ಅಂದ್ರೆ ಯಾರು? ಧ್ರುವಾದಿಗಳು ಅಂತಂದ್ರೆ ಕಾಣಿಸ್ತಿದಾರಲ್ಲ ಈಗ ಜಗತ್ತಲ್ಲಿ, ನಂದೇ ಅವನ ಮನೆ ನಂದು, ಅವನ ಹೆಂಡತಿ ನಂದು, ಅವನ ಮಕ್ಕಳು ನಂದು, ಎಲ್ಲ ನಂದೇ, ನಮ್ದು ವಿಧಾನ ರೀ, ಅದಕ್ಕೊಂದು ಸೌಧ ಕಟ್ಕೊಂಡಿದೀವ್ರಿ, ಅಲ್ಲಿ ಕುತ್ಕೊಂಡು ಮಾಡಿದ್ದಲ್ಲ ಶಾಸನ. ಇಂಥ ಧ್ರುವಾದಿಗಳನ್ನ ಧ್ವಾಂತ, ಆ ಕತ್ತಲೆಯನ್ನ ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ ಹಂಗೆ ಸುಟ್ಟು ಬಿಡಂತ ಗುರುಗಳೇ. ರವೆಯೇ, ರವೆ ಅಂದ್ರೆ ಇದು ಸೂಜಿ ಉಪ್ಪಿಟ್ಟು ರವೆ ಅಲ್ಲ, ರವೆಯೇ. ರವಿ ಅನ್ಬಾರ್ದು, ಸಂಸ್ಕೃತದಲ್ಲಿ ರವಯೇ ಅನ್ಬೇಕು. ಅಂತ ರವಿ ಸದೃಶರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕತ್ತಲೆಯನ್ನು ಸುಡಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ದಟ್ಟವಾದ ನಿಬಿಡವಾದ ಅರಣ್ಯವನ್ನ ಸುಟ್ಟು ಭಸ್ಮ ಮಾಡಿ ಅಲ್ಲಿ ಬೆಳಕನ್ನ ಪ್ರಜ್ವಾಲ್ಯ ಮಾಡಿ, ನೆಕ್ಸ್ಟ್ ವೈಷ್ಣವ ಇಂದಿ ವರೇಂದವೇ. ಸೂರ್ಯ ತಂದೆ ಸ್ಥಾನದಲ್ಲಿರ್ತಾನೆ. ಅಕಾರ್ಡಿಂಗ್ ಟು ಜ್ಯೋತಿಷ್ಯ ಸನ್ SUN ಅಲ್ಲ HE ಹಿ ಅವನು. ಮೂನ್ MOON ಶಿ ಅದು. ಇಂಗ್ಲಿಷ್ ಇದು ಸಾಹಿತಿಗಳು ಪೊಯೆಟು ಕೂಡ ಮೂನನ್ನ ಶಿ ಅಂತಲೇ ಹೇಳ್ತಾರೆ, ಅಂದ್ರೆ ತಾಯಿ. ಅಂತ ತಾಯಿ ಸ್ಥಾನ ಬರ್ಬೇಕಾದ್ರೆ ಅವರಿಗೆ ವೈಷ್ಣವ ಇಂದಿ ವರೇಣ್ಯವೇ, ವೈಷ್ಣವ ಇಂದಿ ವರೇಣ್ಯವೇ. ಯಾಕೆಂದ್ರೆ ವೈಷ್ಣವ ಜನತೋ ತೇನೆ ಕಹೀರೇ ಪೀಠ ಪರಾಯಿ ಜಾನಿ ರೇ. ಅವರ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ರಾಘವೇಂದ್ರ. ನೀವು ಸೂಕ್ಷ್ಮ ಗಮನಿಸು, ಯಾರೋ ರಘುರಾಮ ಅಂತ ಇಟ್ಕೊಳ್ಳಿ, ರಘು ಅಂತ ಇಟ್ಕೊಳ್ಳಿ, ಆ ನನ್ನ ಮಕ್ಕಳು ಏನೋ ಒಂದು ದೊಡ್ಡ ಕೆಲಸ ಮಾಡ್ತಾರೆ, ಅವ್ರ ಜೀವನದಲ್ಲಿ ಕಿತಿಬಿ ಮಾಡ್ಕೊಂಡ್ರು, ಇನ್ನೊಂದ್ ಕಡೆ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಯಾರೇ ರಘುರಾಮ ಇರೋ, ರಾಘವೇಂದ್ರ ಇರೋ, ಏನೋ ಒಂದು ದೊಡ್ಡ ಒಂದು ವ್ಯವಸ್ಥೆಗೆ ಬಂದಿರ್ತಾರೆ ಬಿಟ್ರೆ ಸಣ್ಣ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಅಂದ್ರೆ ರಾಘವರಲ್ಲಿ ಇಂದ್ರ ಯಾರು? ರಾಮಚಂದ್ರ. ಅಂತವನ ಹೆಸರನ್ನ ಅವರ ಗುರುಗಳು ಸುಧೀಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದ್ದಾರೆ. ಇಂಥ ಅನುಗ್ರಹ ಸಂಪನ್ನವುಳ್ಳ ರಾಘವೇಂದ್ರ ಸ್ವಾಮಿಗಳು ವೈಷ್ಣವ ಇಂದಿ ವರೇಂದ್ರವೇ. ಇಂದಿ ಅಂದ್ರೇನು? ಚಂದ್ರ, ಕಮಲದಲ್ಲಿ ಮೂಡಿ ಬಂದಂತ ಚಂದ್ರನ ಹಾಗೆ ಇಂದವೇ ಶೋಭಿಸುವಂತ ತಂಪಾದ ಕಾಂತಿ ಉಳ್ಳವರೇ ವೈಷ್ಣವ ಇಂದಿಯವರೆಂದವೇ. ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಎಂದು ಬಿಟ್ರು. ಏನದು? ನಮೋ ಅತ್ಯಂತ ದಯಾಳವೇ.